ಆ ಶಿವ ದಿಬ್ಬದ ಮೇಲೆ ಕುಂತ್ರಪ್ಪ ಅಂತಂದ್ರ ಅವ ಮಹಾಜ್ಞಾನಿಯಾಗಿ ಏನೇನ ಮಾಡ್ತಾ ಇರ್ತಿದ್ದ ಅವ. ಹೌದಾ, ಏನೇನ ಮಾತಾಡ್ತಿದ್ದ. ಮತ್ತು ಕೆಳಗಿನ ಕೂಡ ಸಾಮಾನ್ಯ. ಅವಾಗ ಅದು ಹಿಂಗೆ ಯಾಕಾತು ಅಂತಿಕೊಂಡು ತೆಗೆದು ನೋಡಿದಾಗ ಕೆಳಗಡೆ ಇದು ಹೊಂಟು ಸಿಂಹಾಸನ. ಆ ಸಿಂಹಾಸನ ಕುಂತಾರೆ. ಹಂಗ ನಮ್ದು ಪರಿಸ್ಥಿತಿ ಏನಪ್ಪಾ ಅಂತ, ಇಲ್ಲಿ ಬಂದು ಕುಂತೀವಿಲ್ಲೋ ದೇವ್ರ ವಾಣಿ ಕೊಡ್ತಾನೆ, ಅದು ಅವನ ವಾಣಿ. ಅದು ಅದಕ್ಕೆ ಶರಣರು ಹೀಗೆ ಹೇಳಿದರು, ನುಡಿಸಿದಾತನು ಅವನು, ನುಡಿಸಿದಾತನು ಅವನೇ, ನುಡಿದದ್ದು ನಾನು ಅಂತ ತಿಳ್ಕೊಂಡು. ಅದ ಮಾಡುವಾತನು ನಾನು, ಮಾಡಿಸುವಾತನು ಅವನು ಅಂತಿಕೊಂಡು ಈ ಭಾವ. ಕೆಲವೊಂದು ಕವಿಗಳು ಬರೀತಾರೆ, ಬರೆದವನು ನಾನಲ್ಲ, ಬರೆದವನು ನಾನು ಅಲ್ಲ, ಬರೆಸಿದಾತ ಅವ ಅಂತಿಕೊಂಡು. ಈ ಸಮರ್ಪಣಾ ಭಾವ ಇರ್ತದ. ಈ ಸಮರ್ಪಣಾ ಭಾವ ಬಂದಾಗ ಅಲ್ಲಿ ದೈವವಾಣಿ ಬೆಳಗ್ತದೆ ಅಲ್ಲಿ. ಹಾಗೆ ಪ್ರತಿ ಸತ್ಸಂಗಗಳು ಕೂಡ ನಾ ಇದನ್ನು ಅನುಭವಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಇವತ್ತಿನ ವಿಷಯ ಕುರಿತು ಹೇಳಬೇಕಪ್ಪ ಅಂತಂದ್ರೆ ಯೋಗ ನಿದ್ರಾ ಅಂತಿಕೊಂಡು. ನಿನ್ನೆ ಸತ್ಕ್ರಿಯೆಗಳ ಬಗ್ಗೆ ಹೇಳ್ತಾ ತ್ರಾಟಕದ ಬಗ್ಗೆ ಹೇಳಿದೆವು, ತ್ರಾಟಕವನ್ನು ಮಾಡಿಸಿದೆವು. ಈಗ ಯೋಗ ನಿದ್ರಾ ಅಂತಿಕೊಂಡು. ಈ ಯೋಗ ನಿದ್ರೆ ಮಹತ್ವತೆ ಏನು, ಇದನ್ನು ಯಾವಾಗ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಅದ್ರ ಬಗ್ಗೆ ಸ್ಥೂಲ ಕಲ್ಪನೆಯನ್ನು ಕೊಡ್ತಾ ಇದ್ದೀನಿ. ಯೋಗದೊಳಗ 3 ಅವಸ್ಥೆ ಬರ್ತಾವ: ಜಾಗೃತ, ಸುಪ್ತ, ಸುಸುಪ್ತ ಅಂತ. ಜಾಗೃತ, ಸುಪ್ತ, ಸುಸುಪ್ತ ಅಂತ. ಈಗ ತಾವು ಜಾಗೃತರಾಗಿದ್ದೀರಿ. ಅದಕ್ಕೆ ಮಣ್ಣು ಹೇಳಿದಾರೆ, ಜಾಗೃತ ಭಾವದೊಳಗ ಈ ಭಾಳ ಗಳಿಸ್ತಾರ, ಆನಂತರ ಸುಪ್ತ ಭಾವದೊಳಗೆ ಕೆಲವು ಗಳಿಸ್ತಾರ. ಜೋ ಜಾಗತ ಹೈ ಓ ಪಾವತ ಹೈ, ಇದನ್ನೇ ಅನ್ನೋದು. ಜೋ ಜಾಗತ ಹೈ ಓ ಪಾವತ ಹೈ, ಜೋ ಸೋವತ ಹೈ ಓ ಹೋವತ ಹೈ. ಹೌದಾ, ಯಾರು ಎದ್ದೇಳ್ತಾರ ಅವರಿಗೆ ಎಲ್ಲ ಸಿಗುತ್ತದೆ ಪರಮಾತ್ಮಂದು. ಯಾರು ಮಕ್ಕೊಂತಾರ ಹೆಂಗೆ ಸಿಗುತ್ತದೆ ಅದು? ಹೌದಾ, ಹಾಗೆ ಜಾಗೃತ ಭಾವದೊಳಗೆ ನಾವಿರಬೇಕು. ಜಾಗೃತ ಇದಕ್ಕೆ ಅರ್ಥ ಏಳಿ ಎದ್ದೇಳಿ ಎರಡು ಕೂಡಿಸ್ಕೊಂಡು ಬರ್ತದೆ. ಹೌದಾ, ಜಾಗೃತ ಕಾನ್ಸಿಯಸ್ ಮೈಂಡ್ ಅಂತಾರೆ ಇದಕ್ಕೆ, ಕಾನ್ಸಿಯಸ್ ಮೈಂಡ್. ಇದನ್ನ ಮಾಡರ್ನ್ ಸೈಕಾಲಜಿ ಸ್ವಲ್ಪ ಟ್ವಿಸ್ಟ್ ಮಾಡ್ತಿದ್ದ. ಯೋಗಿಕ್ ವರ್ಡ್ ಜಾಗೃತ, ಸ್ವಪ್ನ, ಸುಸುಪ್ತ. ಜಾಗೃತ, ಸ್ವಪ್ನ, ಸುಸುಪ್ತ. ಹೌದಾ, ಅದೇ ಸುಸುಪ್ತ ಮತ್ತು ಅದಾಗ ಮತ್ತೆ ಕೆಲವು ಮಂದಿ ಮಾಡಿದ್ರು. ಅದು ಏನು ಒಟ್ಟು 3 ಇದನ್ನ ಹೇಳ್ತಾರೆ. ಈ ಮಾಡರ್ನ್ ಸೈಕಾಲಜಿ ಏನು ಹೇಳ್ತಪ್ಪ ಅಂದ್ರೆ ಅದು ಬೀಟಾ, ಅಲ್ಫಾ, ಥೀಟಾ, ಡೆಲ್ಟಾ. ಏನಪ್ಪ ಇದು ಜಾಗೃತ ಅವಸ್ಥೆ ಇರೋದಲ್ಲ, ಇದಕ್ಕೆ ಇದು ಬೀಟಾ ಅಂತಾರೆ. ಇದು ನೀವು ಬೀಟಾ ಸ್ಥಿತಿ ಓದಿರಿ. ಇದಕ್ಕೊಂದು ಫ್ರೀಕ್ವೆನ್ಸಿ ಅದ, ಅದು ಫ್ರೀಕ್ವೆನ್ಸಿ ಕೊಡ್ತಾರೆ. ಯಾಕೆ ಗ್ರಾಫ್ಸ್ ಇರ್ತಾವಲ್ಲ, ಗ್ರಾಫ್ಸ್ ಅಂದರೆ ನೀವು ಇ ಸಿ ಜಿ ನೋಡಕ್ಕೆ ಹೋಗ್ತೀರಿ, ಡಗ್ 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 ಹಿಂಗೆ ಮ್ಯಾಗೆ ಏರುವುದು ಇದಕ್ಕೆ ಆಗ್ತದಲ್ಲ. ಹಾಗೆ ಗ್ರಾಫ್ ಜಾಗೃತದೊಳಗೆ ಅದು 24ರಿಂದ 40 24ರಿಂದ 40 ಬೀಟ್ಸ್ ಅದು. ಇದಕ್ಕೆ ಬೀಟ್ಸ್ ಅಂತಾರ, ಫ್ರೀಕ್ವೆನ್ಸಿ ಅಂತಾರ. ಮತ್ತು ಇನ್ನೊಂದು ಕೆಲವೊಂದು ವರ್ಡ್ ಬರ್ತಾವೆ ಇದಕ್ಕೆ, ಕಂಪನ. ಈಗ ಹೆಂಗ ಎಲ್ಲ ಇಡೀ ಜಗತ್ತೇ ಕಂಪನ ಮ್ಯಾಗದ, ಇಡೀ ಜಗತ್ತೇ ಕಂಪನದ ಆಧಾರದ ಮ್ಯಾಗದ, ಪೃಥ್ವಿ ಕಂಪನದ ಆಧಾರದ ಮ್ಯಾಗದ. ಈಗೇನ ಎಲ್ಲ ಈ ಕಾಸ್ಮಾಸ್ ಅಂತ ಏನಂತೀವಿ, ಆಕಾಶ ಏನಂತೀವಿ ಅಲ್ಲ, ಇದೆಲ್ಲ ಕಂಪನಿಗಳಂದು ಕೂಡಿದ್ದು. ಅದಕ್ಕೆ ನೀವು ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ಮುಂಜಾನೆ ಅಂತೂ ಮೈಸೂರು ಆಕಾಶವಾಣಿ ಅಂತ ಸ್ಟಾರ್ಟ್ ಆಗುತ್ತೆ, ಅದು ಬಿಜಾಪುರ ಆಕಾಶವಾಣಿ, ಧಾರವಾಡ ಆಕಾಶವಾಣಿ ಸ್ಟಾರ್ಟ್ ಆಗುತ್ತೆ ತಿಳ್ಕೊಂಡ್ರಿ. ಒಂದು ಮ್ಯೂಸಿಕ್ ಬರ್ತದೆ ಸಣ್ಣಗ, ಅವಾಗ ವಾಣಿ ಬರ್ತದೆ. ಏನು ನೀವು ಬೆಳಗ್ಗೆ ನಮನ, ನೀವೀಗ ಧಾರವಾಡ ಆಕಾಶವಾಣಿ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳನ್ನ ಕೇಳುತ್ತಿದ್ದೀರಿ. 108.12 ಕಂಪನಾಂಕದ ಮೇಲೆ ಅಂತ ತರಂಗ ಅಂತ ತರಂಗದ ಮೇಲೆ ಇದರ ಕಾರ್ಯಕ್ರಮ ಕೇಳ್ತಿದ್ದೆ. ಅದೇನದು? ನಿಮಗೆ ಅದ್ರ ಹಿಂದಕ್ಕೆ ಟ್ಯೂನಿಂಗ್ ಇತ್ತದು, ರೆಡಿವೇ ಇರ್ತಿದ್ದು, ಹಿಂಗೆ ತಿರುಗುಂದು ಹೋಗಿದ್ರು, ಸ್ವಲ್ಪ ಅದು ಒಂದು ಮುಳ್ಳು ಇರ್ತಿತ್ತು. ಅದು ಅಲ್ಲಿ ಬಂದ್ ಕೂಡ ಅದು ಹಿಂದ ಮುಂದೆ ಬಂದು ಸಹಿತ ಸಿಗ್ತಿದ್ದಲ್ಲ, ಕರೆಕ್ಟ್ ಅಲ್ಲಿಗೆ ಬರ್ಬೇಕು. ಆದ್ರೆ ಈಗ ಅದು ಹೋಗಿತ್ತು, ಹಳೆ ಸೃಷ್ಟಿ ಮುಗೈತೆ, ಇದು ಕರೆಕ್ಟ್ ಪಾಯಿಂಟ್ ಸಿಗ್ತದೆ. ಕಂಪನಗಳು
ಅಷ್ಟೇ ಕಂಪನ ಆಕಾಶವಾಣಿಯಿಂದ ಅಷ್ಟು ಕಂಪನಗಳ ಮಾತಿಗೆ ಟ್ಯೂನ್ ಮಾಡ್ಕೋಬೇಕು ಅದನ್ನ ಮತ್ತೆ ಅದಕ್ಕೆ ಟ್ಯೂನಿಂಗ್ ಅಂತಾರೆ. ಹೌದಾ, ಟ್ಯೂನಿಂಗ್ ಅಂತಾರೆ. ಹಂಗೆ ಅದ್ರ ಟ್ಯೂನಿಂಗ್ ಮಾಡ್ಕೊಂಡಾಗ ಆ ಕಂಪನಿಗಳು ನಿಮಗೆ ಕೇಳೋದು ಮಾಡ್ತಾವೆ. ಮತ್ತು ಧಾರವಾಡದ ಬೇರೆ ಅದ, ಮೈಸೂರದ ಬೇರೆ ಅದ, ದಿಲ್ಲಿದ ಬೇರೆ ಅದ, ಬೇರೆ ಬೇರೆ ಕಂಪನಿಗಳು. ಹಾಗೆ ಕಂಪನಗಳ ಆಧಾರಿತ ಮನಸ್ಸದು. 24 ಮನಸ್ಸಿಗೆ ಕಂಪನಗಳ ಆಧಾರಿತ ಅಂತಾರೆ. 24ರಿಂದ 40 ಕಂಪನಗಳಿದ್ದಾಗ ಅದು ಬೀಟಾ ಸ್ಥಿತಿ, ಮನಸ್ಸಿನ ಬೀಟಾ ಸ್ಥಿತಿ ಅಂತಾರೆ. ಈ 24ರಿಂದ 40 ಕಂಪನಗಳ ಇದ್ರೊಳಗ ನೀವು ಪರಮಾತ್ಮನನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ, ದೈವಿ ಅನುಭೂತಿ ಆಗೋದಿಲ್ಲ. ಅದಕ್ಕೆ ನೀವು ಸ್ವಿಚ್ ಮಾಡ್ಕೋಬೇಕು, ಸ್ವಿಚ್ ಆನ್ ಮಾಡಬೇಕು. ಎಲ್ಲಿಗೆ? ಬೀಟಾ, ಬೀಟಾ ಸ್ಥಿತಿಗೆ ಬರಬೇಕು. ಬೀಟಾ ಸ್ಥಿತಿ ಒಳಗ 8ರಿಂದ 15 ಫ್ರೀಕ್ವೆನ್ಸಿ ಒಳಗ ಕೆಲಸ ಮಾಡ್ತದೆ ಮೈಂಡ್. 8ರಿಂದ 15 ಮುಂದ 3ರಿಂದ 8 ಡೆಲ್ಟಾ ತೀಟಾ. ಅದ್ರ ಮತ್ತೆ ಡೆಲ್ಟಾ ಅಂತೂ ಪೂರ್ಣ 0 ಬಂದ್ಬಿಡ್ತದೆ. ಅದು ಪೂರ್ಣ ಹೇಗೆ ಶೇಷಶಯನ ಇದು ಎಲ್ಲ ಪ್ರಳಯ ಆದ್ಮೇಲೆ ಶೇಷಶಯನ ಇದು ಆಗಿ ಮಕ್ಕೊಂಡಿರ್ತಾವ. ಕೃಷ್ಣ ಲಕ್ಷ್ಮೀ ಕಾಲು ಹೊತ್ತಿರ್ತಾಳ, ಇದ್ರ ಮೇಲೆ ನಾಗನ ಇದ್ರ ಮೇಲೆ ಮಕ್ಕೊಂಡಿರ್ತಾರ. ಎಲ್ಲ ತುಸು ದಿವಸ ರೆಸ್ಟ್, ಇಡೀ ರೆಸ್ಟ್ ಸಿಗುತ್ತೆ. ಮತ್ತೆ ಪುನರಪಿ ವರ್ಷಾವತಾರ ದಶಾವತಾರ ಶುರು ಆಗ್ತಾವ. ಹೌದಾ? ಅವು ನಮಗೆ ನಮ್ಮ ಬದುಕಿಗೆ, ನಮ್ಮ ಇರುವಿಕೆಗೆ, ನಮ್ಮ ಸಾಧನೆಗೆ ಏನು ಬೇಕಾಗೇ ಇಲ್ಲ. ಯಾವುವು? ಥೀಟಾ ಮತ್ತು ಡೆಲ್ಟಾ. ನಮಗೆ ಬೇಕಾಗಿದ್ದು ಬೀಟಾ ಮತ್ತು ಅಲ್ಫಾ. ಹೌದಾ? ಬೀಟಾ ಮತ್ತು ಅಲ್ಫಾ. ಬೀಟಾ, ಅಲ್ಫಾ, ಥೀಟಾ, ಡೆಲ್ಟಾ 4 ಮಾಡ್ತಾರ. ಇಲ್ಲಿ ಜಾಗೃತ, ಸ್ವಪ್ನ, ಸುಸ್ವಪ್ನ ಯೂಸ್ ಮಾಡ್ತಾರ. ಟೋಟಲಿ ಮನಸ್ಸಿನ ಕಂಪನಗಳನ್ನ ಕಂಟ್ರೋಲ್ ತಂದು ಪರ್ಟಿಕ್ಯುಲರ್ಲಿ ನಾವು ಇದನ್ನ ಈಡೇರಿಸೋದು. ಈಗ ನೀವು ಅನೇಕ ಬೇಡಿಕೆಗಳದ, ನಿಮ್ಗೆ ಕೋರಿಕೆಗಳದಾವ, ಇದನ್ನ ಹೆಂಗ ರೇಖೆ ಮೂಲಕ, ಶಾಂಭವಿ ಮತ್ತು ಕಾಸ್ಮಿಕ್ ಹೀಲಿಂಗ್ ಮೂಲಕ, ಅನೇಕ ಇದ್ರ ಮೂಲಕ ನಾವು ಇಂತಿಷ್ಟೇ ಫ್ರೀಕ್ವೆನ್ಸಿ ಒಳಗೆ ನಮ್ಮ ಬೇಡಿಕೆಯನ್ನು ಇನ್ನ ಆಡ್ತಿದ್ರಿ ನೀವು. ಆದರೆ ಆ ಫ್ರೀಕ್ವೆನ್ಸಿ ಸರಿ ಇರಲಿ, ನೋಡಿ ಫ್ರೀಕ್ವೆನ್ಸಿ ಇದ್ದಿಲ್ಲ. ಅದು ಹೈ ಪಿಚ್ ಬೇಕು. ಭಗವಂತನನ್ನು ಮುಟ್ಟಬೇಕಾತಪ್ಪ ಅಂದ್ರೆ ನೀವು ನೋಡ್ರಿ, ಯಾವುದೇ ಸಿನಿಮಾದಲ್ಲಾಗಲಿ ಪೌರಾಣಿಕ ಬಂದವಾಗ ಸಹಜವಾಗಿ ಕೇಳಿದ್ರೆ ಪರಮಾತ್ಮ ಎಂದು ಪ್ರತ್ಯಕ್ಷ ಆಗುದಿಲ್ಲ. ಓಡಿ ಬಾ ಓಡಿ ಬಾ ಓಡಿ ಬಾ ಬೀಳ್ತ ಅವಾಗ ಢಾನ್ ಢಾನ್ ಗಂಟು ಹೊಡಕ್ ಶುರು ಆಗ್ತವ. ಅವಾಗ ಏನೇನೋ ಇದು ಆಗ್ತವ, ಸಮುದ್ರ ಕೇಳ್ತದ. ಅವಾಗ ಪರಮಾತ್ಮನ ಒಂದು ಒನೆ ಇದು ಬರ್ತದ. ಗೊತ್ತದ? ನಾನಿಂದ ಬಿಡ್ಲಾರ ಪಿಕ್ಚರ್ ನೋಡ್ರಿ ನೀವು. ಹೌದಲ್ಲ? ಅವಾಗ ಭೂತ ಆಹ್ವಾನ ಆಗಿರ್ತದ್ದು. ಆಕೆ ಲಕ್ಷ್ಮಿ ಭೂಮಿಯು ಗುಡುಗಲಿ ಗಗನವು ನಡುಗಲಿ ಎರಡು ಹಾಡ್ತಾ ಇಲ್ಲ. ಹೌದಾ? ಬಿಡಲಿ ನಿನ್ನ ಪಾದ ರಾಘವೇಂದ್ರ 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 ಹೈ ಪಿಚ್ನ ಹೋಗ್ತದದು. ಅವಾಗ ಧನ್ನ ಪ್ರತ್ಯಕ್ಷ ಆಗ್ತಾನ, ಲೋ ಪಿಚ್ನ ಪ್ರತ್ಯಕ್ಷ ಆಗುದಿಲ್ಲ. ಅದಕ್ಕೆ ನಿಮ್ಮ ಆ ಪಿಚ್ ಕೊಡ್ಬೇಕಲ್ಲೇ, ಆ ಪಿಚ್ ಕೊಡ್ಬೇಕಲ್ಲೇ. ಭಗವಂತನನ್ನ ಕೇಳೋದ್ರೊಳಗೆ ಒಂದು ಹೈ ಪಿಚ್ ಕೊಡಬೇಕು. ಅಂದ್ರೆ ಅದು ಹೈ ಪಿಚ್ ಏನಪ್ಪ ಅಂತಂದ್ರೆ, ಪ್ರಭೋ ನಿನ್ನ ಅವಶ್ಯಕತೆ, ನಿನ್ನ ಸಹಾಯದ ಅವಶ್ಯಕತೆ ನನಗಿದೆ ತಂದೆ ಅಂತ ಒಳಗಿನ ಒಡಲಾಳದಿಂದ ಕೇಳ್ಕೋಬೇಕು. ಹೇಗೆ ದ್ರೌಪದಿ ಸೀರೆ ಶಿಳಕತ್ತೇನ, ದುಶ್ಯಾಸನ ಸೀರೆ ಶಿಳಕತ್ತೇನ, ಆಕಿ ಒಂದ್ ಸ್ವಲ್ಪ ಗಂಟು ಹಿಡ್ಕೊಂಡ, ಸೀರೆ ಗಂಟು. ಹೌದಾ? ಕೃಷ್ಣನ ಕರೆಕತ್ತೇವ. ಕೃಷ್ಣ ಬರವಲ್ಲ ಇನ್ನ. ಹೌದಾ? ಇದು ಲಾಸ್ಟಕ್ಕೆ ಆ ಗಂಟು ಉಚ್ಚತಿ, ಇನ್ನ ಜೋರ ತೆಗಕತ್ತೇನವ. ಗಂಟು ಉಚ್ಚಿ ಬಿಡ್ತು. ಅವಾಗ ಕೈ ಬಿಟ್ಟು ಕೈ ಎತ್ತಳಕ್ಕೆ, ಕೃಷ್ಣ ತೋರ್ತಾಳಕ್ಕೆ. ಅವಾಗ ಗೊತ್ತಾಗುತ್ತೆ ನಮ್ಗೆ, ಇದುವರೆಗೆ ಅವಳಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲೆ ಅಂತಕ್ಕಂಥ ಛಾತಿ ಇತ್ತು. ಕೃಷ್ಣನ್ ಕರಿತಾ ಕರಿತಾ ನನ್ನನ್ನು ಇನ್ನೂ ರಕ್ಷಿಸಿಕೊಳ್ಳಬಲ್ಲೆ ಅಂತಕ್ಕಂಥ ಛಾತಿ ಇತ್ತು, ಭಾವನಾ ಇತ್ತು, ತನ್ನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ತನ್ನ ಬಗ್ಗೆ ಕಾನ್ಫಿಡೆನ್ಸ್ ಹೋತು, ಸಂಪೂರ್ಣವಾಗಿ ಸರೆಂಡರ್ ಆದ ಕೃಷ್ಣನಿಗೆ. ಕೃಷ್ಣ ಬಂದ, ಅಕ್ಷಯ ಅಂಬರ ಆಯ್ತು. ಬೇಕಾದವರಿ, ಹೌದಾ? ಪ್ರಹ್ಲಾದ್ ತೋರಿ, ಭಕ್ತ ಧ್ರುವ ತೋರಿ, ಮಾರ್ಕಂಡೇಯನ್ ತೋರಿ, ಎಲ್ಲ ಪೌರಾಣಿಕ ಕಥೆಗಳು ನೋಡ್ಬೇಕಾರೆ ಇವೆಲ್ಲ ಚಿರಂಜೀವಿಗಳು. ಎಲ್ಲ
ಚಿರಂಜೀವಿ ಆಗಿದ್ದ ಅಯ್ಯೋ ಯಾರು ಮಾರ್ಕಂಡೇಯ ಒಂದೇ ಒಂದು ಶ್ಲೋಕದ ಮೂಲಕ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ ರತ್ನಶಾನು ಸರಾಸನಂ ಹೃದಯಾದ್ರಿ ಸಿಂಗ ಏತನಂ ಹಿಂಗ ಇವು ನೋಡಿ ಯಾವುದೋ ಒಂದು ಧರ್ಮಸ್ಥಳ ಮಂಜುನಾಥಂದು ಒಂದು ಹಾಡೈತಲ್ಲ ಅದು ನೋಡಿರಲ್ಲ ಎಂತ ಅದನ್ನ ಕೇಳಿ ಮೈ ಜೂಮ್ ಅಂತ ನಮಗೂ ಕೂಡ ಹೌದಲ್ಲ ಹಂಗೆ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡ್ಬೇಕು ನಾವು ಹೈ ಪಿಚ್ನೊಳಗೆ ಹೋಗ್ಬೇಕು ಹೈ ಪಿಚ್ಚು ಅನ್ನೋದ್ರಾಗಲ್ಲ ಒಳಗಿನ ಭಾವನಾದೊಳಗೆ ಅದು ಮುಟ್ಟಬೇಕಂತ ಪರಮಾತ್ಮನಿಗೆ. ಸೊ ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಯೋಗ ನಿದ್ರಾದೊಳಗೆ ಕರೆಕ್ಟ್ ನಾವು ಆ ಸ್ಥಿತಿ ಹೋಗ್ತೀವಿ ನಾವು. ಅದಕ್ಕೆ ಯೋಗ ನಿದ್ರೆ ಮಾಡಬೇಕು. ಅಲ್ಲಿ ಮತ್ತೆ ಏನದ ಅಲ್ಲಿ ಯೋಗ ನಿದ್ರಾದಾಗ ಇರೋದು ಪದೇ ಪದೇ ನೆನಪಿಡ್ರಿ. ಈಗ ನಮ್ಗೆ ಬಾಡಿ ಅದ, ಕಾಲದ, ಕೈ ಅದ, ಉಗುರದ, ಹೆಬ್ಬೆರಳದ, ಅಷ್ಟು ಇದದಾವ. ಬಟ್ ನಮ್ಮ ದೇಹದ ಕಡೆ ನಮ್ಮ ಲಕ್ಷಣ ಇರುವುದಿಲ್ಲ. ಹೌದಾ? ಇಂಚ್ ಬೈ ಇಂಚ್, ಸೆಂಟಿಮೀಟರ್ ಬೈ ಸೆಂಟಿಮೀಟರ್ ನಮ್ಮ ದೇಹದ ಇರುವಿಕೆಯನ್ನು ಗಮನಿಸ್ಬೇಕು ನಾವು. ಇರುವಿಕೆಯನ್ನು ಗಮನಿಸ್ಬೇಕು, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು ದೇಹದ ಬಗೆಗೆ, ಆನಂತರ ಮನಸ್ಸಿನ ಬಗೆಗೆ. ಇದು ಬಂದಾಗ ಅದು ಒಂದು ನಿದ್ರೆಗೆ ಹೋಗ್ತದೆ ಮನಸ್ಸು. ನಿದ್ರೆಗೆ ಅಂದ್ರೆ ಅಲ್ಫಾ ಮೆಡಿಟೇಷನ್ ಹೋಗ್ತದೆ, ಅಲ್ಪಾಕ್ ಹೋಗ್ತದೆ, ಅಲ್ಫಾ ಸ್ಥಿತಿಗೆ ಹೋಗ್ತದೆ. ಅವಾಗ ನಿಮ್ಮ ಮನಸ್ಸಿನೊಳಗೆ ಏನು ಅತ್ಯಂತ ಸುಪ್ತವಾಗಿ ಏನೇನೋ ಆಸೆಗಳಿರ್ತಾವಲ್ಲ ಅದು ಟಚ್ ಹಾಕೊಂಡು. ಅದಕ್ಕೆ ಯೋಗ ನಿದ್ರೆ ಬಹಳ ಮುಖ್ಯದ. ಯೋಗ ನಿದ್ರೆ ಯಾಕೆ ಮುಖ್ಯದಪ್ಪ ಅಂತಂದ್ರೆ ಒಂದನೇದ್ದು ಮನಸ್ಸಿಗೆ ಗಾಢ ವಿಶ್ರಾಂತಿ ಸಿಗುತ್ತೆ. ಆನಂತರ ಮನಸ್ಸಿನ ಒತ್ತಡ ಕೇವಲ 15 ನಿಮಿಷ ಕಮ್ಮಿ ಆಗಿರ್ತದೆ. ಬೇಕಾದಷ್ಟು ಒತ್ತಡ ಹಾಕಿರಲಿ, ಇಷ್ಟು ರಿಲ್ಯಾಕ್ಸ್ ಆಗ್ತದಲ್ಲ. ಎಷ್ಟು ದಡದ ಬಂದಿರ್ತೀರಿ, ಇನ್ನೇನು ಸಾಕಾಗಪ್ಪ, ಅದು ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಪ್ಪ ಅಂತಕ್ಕಂಥ ಸ್ಥಿತಿಯೊಳಗೆ ಒಂದು ಕರಾರುವಾಕ್ಕಾಗಿ ನೀವು ಯೋಗ ನಿದ್ರೆ ಮಾಡಿದ್ರಲ್ಲ 10 ತಾಸು ನಿದ್ದೆ ಮಾಡಿ ಇದ್ದಂಗ ನಿಮ್ಮ ಸ್ಥಿತಿ ಇರ್ತದೆ. ಸೊ ಹೆಚ್ಚಿಗೆ ನಾ ಹೇಳಲಾರದೆ ನೀವು ಅದನ್ನೇ ಎಂಜಾಯ್ ಮಾಡ್ರಿ. ಇಲ್ಲಿ ಮುಖ್ಯ ಅಂತಂದ್ರೆ ಗುರುಗಳ ವಾಣಿಯನ್ನು ಆಲಿಸೋದು, ಅವ್ರು ಏನು ಹೇಳ್ತಾರ ಅದ್ರ ಮ್ಯಾಗ ಕಾನ್ಸಂಟ್ರೇಟ್ ಮಾಡೋದು. ಹೌದಾ? ಅವ್ರೇನು ಹೇಳ್ತಾರ ಅದ್ರ ಮ್ಯಾಲ, ಅದು ಬಿಟ್ಟು ಬೇರೆ ಕಡೆ ಇಲ್ಲ. ನಾನು ಇಲ್ಲಿ ಮೊಣಕಾಲ ಕಡೆ ಕೊಡ್ರಪ್ಪ ಅಂದ್ರೆ ಅವ್ರು ನಿಮ್ ಇಡೀ ಹೆಂಗ ಮತ್ತ ತೆಗೆದು ನೋಡೋದಲ್ಲ, ಕಣ್ಣು ತೆಗೆದು ನೋಡೋದಲ್ಲ, ಕಣ್ಣು ಮುಚ್ಚಿರ್ತೀರಿ. ಕಣ್ಣು ಮುಚ್ಚಿದಾಗ ನೀವು ಕಲ್ಪನೆ ಮಾಡ್ಕೊಳ್ಳಿ. ಅದು ಇನ್ನೊಂದು ಏನಪ್ಪಾ ಅಂದ್ರೆ ಪರಕಾಯ ಪ್ರವೇಶ ಅಂತಾರಲ್ಲ, ಹಂಗ ನೀವು ಹೊರಗೆ ಬರ್ತೀರಿ. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತಾರೆ ಇದಕ್ಕೆ, OBE ಅಂತ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ಒಂದು ಹಂತಕ್ಕೆ ಹೋದಾಗ ನಿಮ್ಮ ಬಾಡಿ ಅಂದ್ರೆ ಸ್ಥೂಲ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಅಂತ ಬರ್ತಾವ. ಇದು ಸ್ಥೂಲ, ಇದು ಹೊರಗೆ ಬಂದಿದ್ದು ಸೂಕ್ಷ್ಮ. ಕಾರಣ ಶರೀರ ಆತ್ಮನೇ. ಅದಕ್ಕೆ ಇಲ್ಲಿ ಯೋಗ ನಿದ್ರದಲ್ಲಿ ಆಗ್ತಾ ಇರೋದು ಸ್ಥೂಲ ಶರೀರವನ್ನ ನಾವು ಆದೇಶದ ಮೂಲಕ ಸೂಕ್ಷ್ಮ ಶರೀರದ ಹೊರಗೆ ತರ್ತೀವಿ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಬಿಟ್ಟು ಅವಾಗ ನಿಮ್ಮನ್ನು ನೀವೇ ನೋಡ್ಕೊತೀರಿ. ನೀವು ಅನುಭವ ಬರ್ತದೆ. ಅದು ಮುಂದಿನ ಇದು ಹಂತಪ್ಪ ಅಂದ್ರೆ ಆಕಾಶ ಯಾನ ಅಂತ ಮಾಡಿಸ್ತೀವಿ, ಆಕಾಶ ಯಾನ ಅಂತ ಮಾಡಿಸ್ತೀವಿ. ಎಲ್ಲ ದೇಶ ನೋಡಿ ಬರ್ತೀರಿ ನೀವು ಆ ಮೆಡಿಟೇಷನ್ ಮಾಡಿದ್ರಪ್ಪ ಅಂದ್ರೆ. ನೀವು ಏನೇನು ನೋಡಿರ್ತೀರಿ ನಿಮ್ಮ ಬದುಕು ಮತ್ತೊಮ್ಮೆ ವಿಸಿಟ್ ಮಾಡಿ ಬರ್ತೀರಿ ನೀವು. ಅದು ಸೂಕ್ಷ್ಮ. ಈ ಇಲ್ಲೇ ಬೆಳಗಿರ್ತೀರಿ ಕರೆ. ಹೌದಾ? ಅದು ಇದು ಭಾಳ ಡೇಂಜರ್. ಇದು 1ನೇ ಹಂತ. ಯೋಗ ನಿದ್ರೆಯ 1ನೇ ಹಂತ ಮಾತ್ರ ನೀವು ಕಲಿತಾ ಇದ್ದೀರಿ. ಯಾಕೆ 2 ಮತ್ತು 3ನೇ ಹಂತದೊಳಗೆ ನೀವು ಔಟ್ ಆಫ್ ಬಾಡಿ ಬರ್ತೀರಿ ನೀವು. ಹೌದಾ? 6ನೇ ಹಂತದೊಳಗೆ ಪರಕಾಯ ಪ್ರವೇಶ ಆಗ್ತದೆ. ಮತ್ತು ಇದು ಅಷ್ಟೇ ಡೇಂಜರಸ್ಸು ಕೂಡ. ಯಾಕಂದ್ರೆ ನೀವು ಬಾಡಿಯಿಂದ ಹೊರಗೆ ಬಂದಾಗ ಯಾವ್ದಾದ್ರು ಕಾಯ್ತಿರ್ತದ ಒಂದು ಅತೃಪ್ತ ಆತ್ಮ ಪಟಕಿ ಬಂದು ಸೇರ್ಕೊಂಡ್ಬಿಡ್ತದೆ. ಹಾಗೆ ಎಷ್ಟೋ ಸರಿಯಾಗ್ಯಾವ. ಯಾಕಂದ್ರೆ ಅತೃಪ್ತ ಆತ್ಮಕ ಶರೀರ ಇರುದಿಲ್ಲ, ಹಂಗ ತಿಲಾಡ್ತಿರ್ತಾವ. ಅದಕ್ಕೆ ಅವು ಆತ್ಮಗಳನ್ನ ಶರೀರಗಳನ್ನ ಹುಡುಕಾಡ್ತಿರ್ತಾವ. ಅಂತ ಶರೀರದೊಳಗ ಹೋಗ್ಲಿಕ್ಕೆ ಸುತ್ತಾಡ್ತಿರ್ತಾವ. ಅದಕ್ಕೆ ಇಂತಿಷ್ಟೇ ಸೆಕೆಂಡ್ ಇರಬೇಕು, ಇಂತಿಷ್ಟೇ ಫ್ರೀಕ್ವೆನ್ಸಿ ಒಳಗ ನೀವು ನಿಮ್ಮ ಶರೀರ ಸುತ್ತಲೂ ಅದೊಂದು ಇದು ಅದ. ಇದ್ರ ಶಂಕರಾಚಾರ್ಯ ಮಾಡಿದ್ರು, ನೀವು ಕೇಳಿರ್ಬೇಕಲ್ಲ. ಮಂಡುಕ ಮಿಶ್ರನ ಹೆಂಡತಿ, ಹೌದಾ, ಅವನ್ನ ಶರೀರ ಬಿಟ್ಟು ಒಬ್ಬರು ಮದುವೆಯಾಗಿ ಲೈಂಗಿಕ ಸುಖವನ್ನು ಇದು ಮಾಡಿಕೊಂಡು ಮತ್ತೆ ಬಂದು, ಹೌದಾ, ಮತ್ತೆ ಅದನ್ನು ವಾದ ಮಾಡ್ತಾರೆ ಆ ಕುರಿತು. ಯಾಕಂದ್ರೆ ಇವಾಗ ಬ್ಯಾಚುಲರ್ ಬ್ರಹ್ಮಚಾರಿ ಇದ್ರು ಶಂಕರರು.
ಅದನ್ನು ಕೇಳ್ತಾರೆ. ಅವ್ರು ಇವ್ರು ಸೋಲಿಸ್ಬೇಕು, ವಾಕ್ಗಳು ಸೋಲಿಸ್ಬೇಕಂತಕೊಂಡು ಶಂಕರರಿಗೆ ಆ ಪ್ರಶ್ನೆ ಹಾಕಿದಾಗ ಅವಾಗ ಅಂತಾರೆ ನಾನು ಈ ಕಟ್ಟಿ ಸಿಡಿಸ್ಕಿಸಿರು ಅಂತ ತಿಳ್ಕೊಂಡು. ಅದಕ್ಕೆ ಈ ಎಕ್ಸ್ಪೀರಿಯನ್ಸ್ ತಗೋಬೇಕಾದ್ರೆ ಇದ್ರಾಗ ಆಗೋದಿಲ್ಲ. ಅದಕ್ಕೆ ತಮ್ಮ ಶರೀರವನ್ನು ಬಿಟ್ಟು ಇದು ಮಾಡ್ತಾರೆ. ಹಂಗೆ ಎಷ್ಟೋ ಯೋಗಿಗಳು ತಮ್ಮ ಶರೀರವನ್ನು ಬಿಟ್ಟು ಹೊರಗಡೆ ಹೋಗಿ ಸುತ್ತಾಡಿ ಬಂದು ಮತ್ತೆ ಒಳಗೆ ಬರ್ತಾರೆ. ಆ ಹೊತ್ತಿನ ಶಿಷ್ಯರಿಗೆ ಹೇಳ್ತಾರೆ ಕಾಯಿಲೆ ಅಂತ ತಿಳ್ಕೊಂಡು. ಅವ್ರಿಗೆ ಬರೀ ಕಾಯಿಲೆ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಕಾಯಿಲೆ ಅದನ್ನು, ಹೌದಾ? ಇದು ಭಾಳ ದೊಡ್ಡ ಸೈನ್ಸ್ ಅದಿತ್ತು. ಅದಕ್ಕೆ ಯೋಗ ನಿದ್ರೆ ಅದರ ಒಂದು ಭಾಗ ಅಷ್ಟೇ. ನಾ ಏನು ಹೇಳಕತ್ತೇನಲ್ಲ, ಯೋಗ ನಿದ್ರೆ ಅದರಿಂದ ಸಣ್ಣ ತುಣುಕು, ಅಂದ್ರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿಕ್ಕೆ ಈ ಹಂಗೆ ಬರ್ತದ, ಅದರ ಅನುಭವ ಏನಿರ್ತದ ಅಂತ ಸ್ವಲ್ಪ ಶಾಂಪಲ್, ಒಂದು ಶಾಂಪಲ್. ಬಟ್ ಅಷ್ಟಕ್ಕೆ ಆ ಶಾಂಪಲ್ಗೆನೆ ನಿಮ್ಮೊಂದು ಅದ್ಭುತ ಅನುಭವ ನಿಮ್ಗೆ ಆಗ್ತದೆ. ಇಷ್ಟು ಹೇಳಿ ಈಗ ನೀವು ಶವಾಸನಕ್ಕೆ ಬರ್ತೀರಿ. ಊಟ ಆಗಿದ್ರವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದ್ರೆ ನಿದ್ದೆ ಎತ್ಬಿಡ್ತದೆ. ನೀವು ನನ್ನ ಮಾನೆಯನ್ನು ಕೇಳಲಾರಿರಿ, ಅದಕ್ಕೆ ಎಚ್ಚರ ಇರಲಿ. ನೀವು ಎಚ್ಚರ ಇದ್ದುಕೊಂಡು ನಾನು ವಾಣಿಯನ್ನು ಕೇಳ್ತೀರಿ, ವಾಣಿಯನ್ನು ಕೇಳಿ ನಾನು ಏನು ಹೇಳ್ತೀರಿ ಅದನ್ನು ಫಾಲೋ ಮಾಡಿ ಅಷ್ಟೇ. ಉಳ್ಕಿದ್ ಮತ್ತೆ ಏನು ತಲೆ ಕೆಡಿಸಬೇಡ್ರಿ. ಈಗೆಲ್ಲರೂ ಈ ಕಡೆ ತಲೆ ಮಾಡಿರಿ, ಈ ಕಡೆ ಕಾಲು ಮಾಡಿ. ಇದು ದಕ್ಷಿಣ. ಯಾವತ್ತಿಗಾರ ಮಲಗಬೇಕಾದಾಗ ಪೂರ್ವ ದಿಕ್ಕಿಗೆ ತಲೆ ಮಾಡಿ ಮಲಗ್ರಿ, ಇಲ್ಲ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗ್ರಿ. ಇದು ಭೌಗೋಳಿಕ ನಿಯಮ ಇದು, ಹೌದಾ? ವಾಸ್ತುನೂ ಇದ್ರ ಮ್ಯಾಗ ಹೆಚ್ಚು ಡಿಪೆಂಡ್ ಅದು. ಪೂರ್ವ ಇದು ವಿಚಿತ್ರ ಅಂದ್ರೆ ಎಷ್ಟೋ ಮಂದಿ ನೀವು ಕೇಳ್ತಿರಲ್ಲ, ವಾಸ್ತವ ಬಂತು ಇದು ಬಂತು, ದಿಕ್ಕುಗಳು ಎಷ್ಟದವು? 8 ದಿಕ್ಕುಗಳು. 8 ಆಕಾಶ 10 ಅದಾವ. ಖರೆ ನಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಬಿಡಿ 10. ನನಗೆ ಗೊತ್ತಿರೋ ದಿಕ್ಕು 2. ನನಗೆ ಗೊತ್ತಿರೋ ದಿಕ್ಕು 2. ನೀವೊಂದು ಯಾವ್ದಾರ ಗ್ರಂಥವನ್ನು, ಹಳೆ ಗ್ರಂಥವನ್ನು ಓದ್ಬೇಕಾದಾಗ, ಒಂದು ಭೈರಪ್ಪವ್ರದ್ದು ಅಥವಾ ಧರ್ಮ ಗ್ರಂಥ ಓದ್ಬೇಕಾದ್ರೆ ಮೊದಲು ಪೂರ್ವಾರ್ಧ ಅಂತ ಬಿಡ್ತಾರೆ, ಗೊತ್ತಿಲ್ಲ? ಪೂರ್ವಾರ್ಧ, ಎಲ್ಲರೂ ದಕ್ಷಿಣಾರ್ಧ ಪಶ್ಚಿಮಾರ್ಧ ಬರೆದಿದ್ದು ಯಾಕೆ ಬರೋದು? ಸಾಂಕೇತಿಕ ಅಲ್ಲ, ದಕ್ಷಿಣಾರ್ಧ ಪಶ್ಚಿಮಾರ್ಧ ಬರೋದು ನೋಡಿ. ಹೌದಾ? ಇದು ಏನು ಮಜಾ ಆಯ್ತಪ್ಪ ಅಂದ್ರೆ ನಿಮ್ಗೆ ಎಲ್ಲರೂ ಭ್ರಮ ಅದ. ಏನು ಭ್ರಮ ಅದಪ್ಪ ಅಂದ್ರೆ ದಿಕ್ಕುಗಳು 4 ಅಂದ್ರೆ ಮುಂದೆ 8 ಮಾಡಿದ್ರು, ಇವ್ರು 10 ಅಂದ್ರು. ಇಲ್ಲವೂ ಈಗ ಒಂದು ಗೊತ್ತಿಲ್ಲ. ನಾ ಹೇಳಿದ್ಕೊಳ್ಳಿ ಆಶ್ಚರ್ಯ ಆಗುತ್ತೆ, ಹೌದಾ? ಇದು ಯಾವ ದಿಕ್ಕಿದು? ಪೂರ್ವ. ಇದು ಯಾವ್ದು? ಉತ್ತರ. ಇವ 2 ಮೀನು ಹೆಂಗಪ್ಪ? ಈಗ ಉತ್ತರ ದಿಕ್ಕದ, ಉತ್ತರ ದಿಕ್ಕ ಐತಿ ಇಲ್ಲಿ. ಒಂದು ವಿಮಾನ ತೊಗೊಂಡು ಇವತ್ತು ಹತ್ತಿರಿಲ್ಲ, ಪೂರ್ವ ದಿಕ್ಕಿಗೆ ಹೋಗ್ತಾರೆ. ಪೂರ್ವ ದಿಕ್ಕಿಗೆ ಹೋಗ್ತಾರೆ. ಈ ಪೃಥ್ವಿ 16,000 ಕಿಲೋಮೀಟರ್ ಸಮಥಿಂಗ್ ಎಷ್ಟೋ ರೌಂಡ್ ವ್ಯಾಸದ. ಇಲ್ಲಿ ವಿಮಾನ ಎದ್ದವ್ರು ಸೀದಾ ಹೋಗ್ತಾರೆ. ನಿಮ್ಗೆ ಹೇಳ್ತೇನೆ ರೀ, ಕೆಲವೇ ಗಂಟೆ ಒಳಗೆ ಮತ್ತೆ ಹೊಳ್ಳಿ ಇಲ್ಲೇ ಬರ್ತೀರಿ. ಬರ್ತೀರಿಲ್ಲ ಮತ್ತ? ಯಾಕೆ? ಪೃಥ್ವಿ. ಈಗ ನಾ ಕೇಳ್ತೇನೆ, ನೀವು ಉತ್ತರ ದಿಕ್ಕಿಗೆ ಮುಖ ಮಾಡ್ತೀರಿ, ಮತ್ತೆ ಇಲ್ಲಿ ಹೆಂಗ್ ಬಂದ್ರಿ? ಮತ್ತೆ ದಕ್ಷಿಣಕ್ಕೆ ಹೋಗಲೇ ಅಲ್ಲ ನೀವು? ದಕ್ಷಿಣಕ್ಕೆ ಹೋದ್ರಿ ನೀವು? ದಕ್ಷಿಣಕ್ಕೆ ಯಾವಾಗ ಹೋದ್ರಿ ಮತ್ತೆ ನೀವು? ಮತ್ತೆ ಬಂದ್ರಲ್ಲ ಇಲ್ಲಿ? ಹಿಂಗ್ ಹೋಗ್ರಿ, ನೀವು ಪಶ್ಚಿಮಕ್ಕೆ ಹೋಗಲೇ ಇಲ್ಲ, ಮತ್ತೆ ಇಲ್ಲಿ ಬರ್ತೀರಿ. ಪಶ್ಚಿಮಕ್ಕೆ ಹೋಗಲೇ ಇಲ್ಲ, ಪೂರ್ವಕ್ಕೆ ಹೋಗಿದ್ರಿ, ಇಲ್ಲಿ ಬಂದ್ರಿ. ಹಿಂಗ ಒಂದು ಪೂರ್ವ, ಒಂದು ಉತ್ತರ, ಇಷ್ಟೇ. ಈಗ ನಿಮ್ ಕನ್ಫ್ಯೂಷನ್ ಬಂತು. ಏನಪ್ಪ ಅಂತಂದ್ರೆ ಹಂಗ ದಕ್ಷಿಣ ಎಲ್ಲಪ್ಪ ಅಂತಂದ್ರ ಇಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ನಾರ್ತ್. ಇಟ್ ಈಸ್ ಪಶ್ಚಿಮ ಈಸ್ ದ ಎಕ್ಸ್ಟೆನ್ಷನ್ ಆಫ್, ಇಟ್ ಇಸ್ ಇಮ್ಯಾಜಿನರಿ. ಹೌದಾ? ಇಮ್ಯಾಜಿನರಿ ಲೈನ್ ಅದು. ಈಗ ಒಂದು ಪಾಯಿಂಟ್ ಬರ್ತದೆ ಇಲ್ಲಿ. ಇದು ಪೂರ್ವ, ಈ ಉತ್ತರ. ಇದು ಇಲ್ಲಿ ಛೇದ ಆತು, ಟಕ್ಕರ್ ಬರ್ತದ. ಒಂದು 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 ಪವರ್ ಅದ, ಹಿಂಗ ಸಡಕ್ಕ ಇಲ್ಲಿ ಹೋಗ್ತದ. ಉತ್ತರದ ದಕ್ಷಿಣ ಧ್ರುವದ್ದು ಇಲ್ಲೇ ಪೂರ್ವ ಪಶ್ಚಿಮದ್ದು ಇದು, ಇವು 2 ಸರ್ಕಲ್ ಅದಾವ. ಇವು ಒಂದಕ್ಕೊಂದು ಛೇದಿಸ್ತಾವ. ಯಾವಾಗ ಹಿಂಗ ಹೋಗಿ ಮುಂದೆ ಅಡ್ಡೊಂದು ಬರ್ತದಲ್ಲ, ಅಲ್ಲೊಂದು ಶಕ್ತಿ ಕ್ರಿಯೇಟ್ ಆಗ್ತದೆ. ಇಲ್ಲಿ ಪೂರ್ವ ಮತ್ತು ಉತ್ತರದ ಛೇದಗಳಲ್ಲಿ ಈಶಾನ್ಯ ಕ್ರಿಯೇಟ್ ಆಗ್ತವೆ, ಅದ್ರಲ್ಲಿ ಶಕ್ತಿ ಅದು. ಹಿಂಗ ಉಪದಿಕ್ಕುಗಳು ತಯಾರಾಗಿದ್ದು ಹಿಂಗ ಪೂರ್ವ ಮತ್ತು ಇದ್ರ ನಡುವರಕ ಇದು ಈಶಾನ್ಯ ಅಂದ್ರೆ ಅದು ವಿಚಿತ್ರ ಅಂದ್ರೆ ಅಲ್ಲಿ ಶಕ್ತಿ ಅದು, ಎನರ್ಜೆಟಿಕ್ ಪಾಯಿಂಟ್ ಅದು.
ಅದಕ್ಕೆ ಎಲ್ಲ ದೇವರ ಸ್ಥಾನಗಳನ್ನು ಅಲ್ಲೇ ಮಾಡ್ತಾರ, ವಜ್ರ ಹೇರ್ಬೇಡ ಅಂತಾರ. ಅದು ಇನ್ನೂ ಭಾಳ ಡೀಪ್ ಅದ ಅದು, ಹೌದಾ? ಅದಕ್ಕೆ ಉತ್ತರಕ್ಕೆ ತಲೆ ಮಾಡ್ರಿ, ಇಲ್ಲ ಇದು ಪೂರ್ವಕ್ಕೆ ತಲೆ ಮಾಡ್ರಿ. ಪೂರ್ವ ಅಥವಾ ದಕ್ಷಿಣ, ಪೂರ್ವ ಅಥವಾ ದಕ್ಷಿಣಕ್ಕೆ ತಲೆ ಮಾಡ್ಬೇಕು. ಉತ್ತರಕ್ಕೆ ಮತ್ತೆ ನಿಮಗೆ ಪ್ರಶ್ನೆ ಬರುತ್ತೆ, ಮತ್ತೆ ನೀವು ಉತ್ತರ ಇಲ್ಲಂತೀರಿ, ಮತ್ತೆ ಇದೇ ಹಂಗೆ ಹಾಕಿಕೊಂಡು ಏನಪ್ಪ ಅಂದ್ರೆ ಒಂದು ಅಯಸ್ಕಾಂತಿ ಶಕ್ತಿ ಇದು. ಉತ್ತರಕ್ಕೆ ತಲೆ ಮಾಡಿದಾಗ, ಉತ್ತರಕ್ಕೆ ದಕ್ಷಿಣಕ್ಕೆ ತಲೆ ಮಾಡಿದಾಗ ಉತ್ತರದ ಅಲ್ಲಿ ಭಾರಿ ಪವರ್ಫುಲ್ ಇರ್ತದೆ ಅದು. ಇದು ಮಾಡ್ರೇಟ್ ನಿಮ್ಗೆ ಕಂಪನಿಗಳು ಕೊಡ್ತೈತಿ. ಅದು ದಕ್ಷಿಣಕ್ಕೆ ಬಂದಾಗ, ಯಾಕಂದ್ರೆ ಉತ್ತರಕ್ಕೆ ಹೋಗ್ಬೇಕಾದ್ರೆ ಭಯಂಕರ ಫೋರ್ಸ್ ಇರ್ತದೆ ಅದು. ಇಲ್ಲಿ ಬರುವತ್ತರಿಗೆ ಅದ್ರದ್ದು ಅದೇ ಗತಿಯೊಳಗೆ ಇದ್ದಾಗ ಸಹಿತ ಅದರ ಕಂಪನಿಗಳು ಲೆಸ್ ಯಾಕೊಂದು ಬರುತ್ತೆ. ಆ ದಕ್ಷಿಣದ ದಿಕ್ಕಿಗೆ ತಲೆ ಮಾಡೋದ್ರಿಂದ ಆ ಕಂಪನಿಗಳು ಮಾಡ್ರೇಟ್ ರೂಪದೊಳಗೆ ಬ್ರೈನಿಗೆ ಎಂಟರ್ ಆಗ್ತವೆ. ಒತ್ತಡ ಸಿಲ್ಕೋದಿಲ್ಲ, ಗೊತ್ತಾಯ್ತಲ್ಲ? ಹಿಂಗೆ ಅವ್ರು ಪೂರ್ವ ಮತ್ತು ಉತ್ತರ ತಲೆ ಮಾಡ್ತಾರೆ. ಮತ್ತು ಅದು ಖರೆ ಅದ. ಆ್ಯಕ್ಚುಲಿ ಹೀಲಿಂಗ್ ಪಾಯಿಂಟ್ ಅದು. ಆ್ಯಕ್ಚುಲಿ ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ಮಾಡ್ಕೊಳ್ಳೋದು ಹೆಚ್ಚಾಗಿ ದಕ್ಷಿಣಕ್ಕೆ. ಮತ್ತು ಇದು ತಪ್ಪಿದ್ರಪ್ಪ ನಿಮ್ಮ ಅನಾರೋಗ್ಯ ಬರ್ತದೆ, ಆರೋಗ್ಯದೊಳಗೆ ಏರ್ಪೇರ್ ಆಗ್ತದೆ. ಬೇಕಾದ್ರೆ ಮಕ್ಕೊಂಡು ಚೆಕ್ ಮಾಡಿ ಬೇಕಾದ್ರೆ. ಒಂದು ತಿಂಗಳ ದಕ್ಷಿಣ ದಿಕ್ಕಿಗೆ ತಲೆ ಮಾಡ್ರಿ, ಒಂದು ತಿಂಗಳ ಉತ್ತರಕ್ಕೆ ತಲೆ ಮಾಡ್ರಿ, ಒಂದು ತಿಂಗಳ ಪೂರ್ವಕ್ಕೆ ತಲೆ ಮಾಡ್ರಿ, ಒಂದು ತಿಂಗಳ ನೀವೇ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಓಕೆ, ಈಗ ನೀವೇನು ಮಾಡಬೇಕು? ಇದು ದಕ್ಷಿಣ ಅದ. ಈಗ ಈ ಕಡೆ ಮಾಡಿದ್ರಪ್ಪ ಇದಾಗ್ತದೆ. ಇಲ್ಲಿಂದ ಅಷ್ಟು ಮಾಡೋಣ. ಭಾಳ ಮಂದಿ ಇಲ್ಲ, 4 ಅಂತ 5 9 ಮಂದಿ ಇದ್ದೀರಿ. ನಿಮ್ಗೆ ಇದನ್ನು ತೊಗೊಳ್ಳಿ, ಚಾಪೆ ಹಾಕ್ಕೊಳ್ಳಿ, ಪ್ಲಸ್ ಮ್ಯಾಟನ್ನು ಹಾಕ್ಕೊಳ್ಳಿ. ಬೇಗ ಮಾಡ್ಕೊಂಡು ನನ್ನ ವಾಣಿಯ ಕಡೆಗೆ ಸಂಪೂರ್ಣ ಲಕ್ಷ್ಯ ಕೊಟ್ಟಿದ್ದೀರಿ. ಹತ್ತರಿಂದ 15 ಸಲ ಆಳವಾದ ಉಸಿರಾಟ ಮಾಡ್ಕೊಂತೀರಿ. ಸ್ಟಾರ್ಟ್. ಆಳವಾದ ಉಸಿರು ತಗೋತೀರಿ, ಬಿಡ್ತೀರಿ, ತಗೊಳ್ತೀರಿ, ಬಿಡ್ತೀರಿ. ದೀರ್ಘ ಉಸಿರು ಆಳವಾಗಿ ತಗೋತೀರಿ, ಬಿಡ್ತೀರಿ, ಆಳವಾಗಿ ಬಿಡ್ತೀರಿ, ತಗೋತೀರಿ. ನೆನಪಿಡಿ, ಆಳವಾಗಿ ಬಿಡ್ತಾ ಇದ್ದೀರಿ, ತಗೋತಾ ಇದ್ದೀರಿ, ಆಳವಾಗಿ ಬಿಡ್ತಾ ಇದ್ದೀರಿ, ತಗೋತಾ ಇದ್ದೀರಿ. ಸಂಪೂರ್ಣ ನಿಮ್ಮ ಉಸಿರಿನ ಕಡೆ ಎಷ್ಟು ಕೊಟ್ಟಿರಿ. ನಾ ದೀರ್ಘವಾಗಿ ತಗೋತೀನಿ, ದೀರ್ಘವಾಗಿ ಬಿಡ್ತೀನಿ. ಈಗ ನಾನು ನಿಮಗೆ 11 ಅಂಕಿಯನ್ನು ಎನಿಸ್ಲಿಕ್ಕೆ ಹೇಳ್ತೀನಿ. ಹೇಗೆ? ವಿರುದ್ಧವಾಗಿ 11 ಅಂತ ಹೇಳ್ತೀನಿ, 10 ಅಂತ ಹೇಳ್ತೀನಿ. ಹೀಗೆ 1 ಅಂದಾಗ ನಿಮ್ಮ ಇಡೀ ಮನಸ್ಸು ಏಕಾಗ್ರಗೊಂಡಿರ್ತದೆ. ನನ್ನ ವಾಣಿಯನ್ನು ಕೇಳಲಿಕ್ಕೆ ತಯಾರಾಗಿರ್ತದೆ. ಪ್ರಥಮ ಹಂತ ಸ್ಟಾರ್ಟ್ ಆಗುತ್ತೆ. 0 ಹಂತದೊಳಗೆ ಶವಾಸನ ಹಾಕಿದ್ದೀರಿ. 1ನೇ ಹಂತದೊಳಗೆ ಉಸಿರಾಟ ಮಾಡಿಕೊಂಡು ಸಂಖ್ಯೆಗಳನ್ನು ಹೇಳ್ತೀರಿ. 11 ಮನಸ್ಸೇ ಹೇಳ್ಕೊರಿ, ಜೋರಾಗೆಲ್ಲ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದೀರಿ. 11 ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದೀರಿ ಸ್ಪಷ್ಟವಾಗಿ. ಮೈ ಅಂತೂ ನಿಶ್ಚೇಷ್ಟಿತ ಅದ, ಅದು ಅಲಗಾಡೋದಿಲ್ಲ. ಕೊರಡು ಬಿದ್ದಂಗೆ ಬಿದ್ದತಿ, ಸತ್ತಂತ ಬಿದ್ದತಿ. 10 ಮನಸ್ಸಿನ ಹೇಳ್ಕೊಳ್ಳಿ. 9 ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. 8 ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. 7 ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೋಗಿ. 6 ಶಾಂತವಾಗಿ ನಿಮ್ಮ ಮನಸ್ಸಿನೊಳಗನ 6 ಹೇಳ್ತಾ ಇದ್ದೀರಿ. 5 ಹೇಳ್ಕೊಳ್ಳಿ. 4
ಈಗ 4ರಿಂದ 1 ಅಂಕಿ ಎನಿಸೋದು ಇರೋದಲ್ಲ, ಇದು ಬಹಳ ಮುಖ್ಯದು. ನಾನು ಹೇಳೋದನ್ನು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಿ ನೀವು. 4, 3, 2, 1 ಅಂದಾಗ ನಿಮ್ಮ ಮನಸ್ಸು ಆಕ್ಟಿವ್ ಆಗುತ್ತದೆ. ಅದು ತುಂಬ ಆಕ್ಟಿವ್ ಆಗ್ತದೆ. ಶರೀರ ಪೂರ ಸತ್ತಂತೆ ಮಲಗಿಬಿಟ್ಟಿರ್ತದೆ. ನಿಮ್ಮ ಮನಸ್ಸು ಸಂಪೂರ್ಣ ನನ್ನ ವಾಣಿಯನ್ನು ಕೇಳ್ತಾ ಇದೆ. ನಾನು ಏನು ಹೇಳ್ತೀನೋ ಅದನ್ನು ನಿಮ್ಮ ಶರೀರದ ಕೂಡ ಮಾಡ್ತೀನಿ. ಲಕ್ಷ ಕೊಟ್ಟು ಕೇಳಿ. 1 ಅಂದಾಗ ಪೂರ ನಿಮ್ಮ ಶರೀರ ಮಲಗಿರ್ತದೆ, ಹೊಯ್ದಾಡೋದಿಲ್ಲ. ಎಷ್ಟರ ಮಟ್ಟಿಗೆ ನಿಮ್ಮ ಶರೀರ ಇದಾಗುತ್ತಪ್ಪ ಅಂತಂದ್ರೆ ನಿಮಗೆ ಕಣ್ಣು ತೆಗೆಯಲಿಕ್ಕಾಗೋದಿಲ್ಲ. 1 ಅಂದಾಗ ಕಾಲ ಅಲುಗಾಡಿಸೋಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ನೀವು ಅಂಥ ಸ್ಥಿತಿ ತಲುಪ್ತೀರಿ. ಈಗ 4 ಆಗಿದೆ. 3 ನಿಮ್ಮ ಉಸಿರಾಟದ ವೇಗ ತುಂಬ ಕಡಿಮೆ ಆಗಿದೆ. ನಿಮ್ಮ ಉಸಿರಾಟದ ವೇಗ ತುಂಬ ಕಮ್ಮಿ ಆಗಿದೆ. ಅತ್ಯಂತ ಶಾಂತ. ನಿಮ್ಮ ಉಸಿರಾಟದ ವೇಗ ತುಂಬ ಕಡಿಮೆ ಆಗಿದೆ. ಮಾತಾಡ್ಬಿಡುತ್ತೆ. 2 ಈಗ ನೋಡಿ, ನಿಮಗೆ ಅರ್ಥ ಆಗುತ್ತಾ? ನೀವು ಅಲುಗಾಡಲಾರಿರಿ, ಸಾಧ್ಯವೇ ಇಲ್ಲ ಅಲುಗಾಡೋದು. 2 ನಿಮ್ಮ ಶರೀರ ಸತ್ತಂತೆ ಬಿದ್ದದು. ಮನಸ್ಸು ಸಂಪೂರ್ಣ ಆಕ್ಟಿವ್ ಆಗಿದೆ, ಚೈತನ್ಯಮಯ ಆಗ್ಯದ. ಶರೀರ ತುಂಬ ನಿಶ್ಚಯದಾಗ್ಯದ. ಮನಸ್ಸು ಆಕ್ಟಿವ್ ಆಗ್ಯದ. ಎಷ್ಟು ಆಕ್ಟಿವ್ ಇದೆಯಪ್ಪ ಅಂದ್ರೆ ನಾನು ಹೇಳುವ ಪ್ರತಿ ಶಬ್ದವನ್ನು ಕೇಳ್ತದೆ. ಅದು ನಾನು ಹೇಳುವ ಪ್ರತಿಯೊಂದು ಶಬ್ದವನ್ನು ಸ್ಪಷ್ಟವಾಗಿ ಲಕ್ಷ್ಯಗೊಟ್ಟು ನಿಮ್ಮ ಮನಸ್ಸು ಕೇಳ್ತಾ ಇದೆ. 1 ಈಗ ನೋಡಿಬೇಕಾರ, ಚೆಕ್ ಮಾಡ್ಕೊಳ್ಬೇಕಾರ. ಯಾರಿಗಾದರೂ ನಿಮಗೆ ಇದು ಅನ್ನಿಸ್ತಪ್ಪ ಅಂತಂದ್ರೆ ಬೇಕಾರ ನಿಮ್ಮ ಕಣ್ಣುಗಳನ್ನು ತೆಗಿಲಿಕ್ಕೆ ಪ್ರಯತ್ನಿಸಿ. ಕಣ್ಣುಗಳು ತೆಗಿಲಿಕ್ಕೆ ಆಗೋದಿಲ್ಲ. ಇದು ಸಂಕೇತ. 1 ನಿಮ್ಮ ಕಣ್ಣುಗಳನ್ನು ತೆಗೆಯಲಾರಿರಿ. ನಿಮ್ಮ ಕಾಲುಗಳನ್ನು ಅಗಲಿಸಲಾರಿರಿ, ಚಲಿಸಲಾರಿರಿ. ಬೇಕಾದ್ರೆ ಪ್ರಯತ್ನಿಸಿ. ಬೇಕಾದ್ರೆ ಕಣ್ಣುಗಳು ಬೇಕಾಲು ಹಚ್ಚಿದಂಗೆ ಕೂಡ್ಯಾವ. 2 ತೆಗಿಲಿಕ್ಕೇನೆ ಆಗುವುದಿಲ್ಲ. ಪ್ರಯತ್ನಿಸಿ. ಕಣ್ಣುಗಳು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಜಗ್ಗಿ ಹೈರಾಣ ಆಗ್ತಿದೆ. ಬಟ್ ಕಣ್ಣುಗಳು ತೆಗೆದು ನೋಡಲಾರಿರಿ. ನೀವು ಕಣ್ಣುಗಳನ್ನು ತೆಗೆದು ನೋಡಲಾರಿರಿ. ಓಕೆ, ಇದು ಸ್ಟಾರ್ಟ್ ಆಯಿತು ಜರ್ನಿ. ಈಗ ನಾನು ಹೇಳೋದನ್ನು ನಿಮ್ಮ ಮನಸ್ಸು ಸ್ಪಷ್ಟವಾಗಿ ಕೇಳ್ತದೆ. ನೀವೀಗ ನಿಮ್ಮ 2 ಕಾಲುಗಳ ಕಡೆ ಗಮನ ಕೊಟ್ಟಿದ್ದೀರಿ. 2 ಕಾಲುಗಳ ಕಡೆ ಸಂಪೂರ್ಣ ಗಮನ. 2 ಕಾಲುಗಳ ಕಡೆ ಸಂಪೂರ್ಣ ಗಮನ. ಈಗ ಅದರಲ್ಲೂ ಎಡಗಾಲಿನ ಕಡೆ ಸಂಪೂರ್ಣ ಗಮನ. 2 ಕಾಲು ಬಿಟ್ಟು ಎಡಗಾಲಿಗೆ ಮಾತ್ರ ಹೋಗ್ತಾ ಇದ್ದೀರಾ. ಎಡಗಾಲಿನ ಹೆಬ್ಬೆರಳು. ಅದು ಎಡಗಾಲಿನ ಹೆಬ್ಬೆರಳು ಮಾತ್ರ. ಎಡಗಾಲಿನ ಹೆಬ್ಬೆರಳಿಗೆ ಲಕ್ಷ್ಯ ಕೊಟ್ಟಿದ್ದೀರಿ. ಗೊತ್ತಾಗುತ್ತೆ ನಿಮಗೆ ಸ್ಪಷ್ಟವಾಗಿ. ನನ್ನ ಎಡಗಾಲಿನ ಹೆಬ್ಬೆರಳಿಗೆ ಲಕ್ಷ್ಯ ಕೊಟ್ಟಿದ್ದೀನಿ. ಬೇಕಾದ್ರೆ ಹೆಬ್ಬೆರಳನ್ನ ಸ್ವಲ್ಪ ಅಲುಗಾಡಿಸಿ ನೋಡ್ಕೋಬಹುದು. ಹೆಬ್ಬೆರಳನ್ನ ಅಲುಗಾಡುತ್ತಾ ನೋಡ್ಕೊಳ್ಳಿ. ಅಲುಗಾಡಿಸ್ಲಿಕ್ಕೆ ಆಗಲ್ಲ, ಪ್ರಯತ್ನಿಸಿ. ಅಂದ್ರೆ ನೀವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ ಅಂತ ಅರ್ಥ. ನಿಮ್ಮ ಎಡಗಾಲಿನ ಹೆಬ್ಬೆರಳು ಸಂಪೂರ್ಣ ಲಕ್ಷ್ಯ ಕೊಟ್ಟಿದ್ದೀರಿ. ನಿಮ್ಮ ಕಾಲಿನ ಎಡಗಾಲಿನ 2ನೇ ಬೆರಳು. ಕಾಲುಂಗುರ ಹಾಕೊಂಡಿದ್ದೀರಿ ಹೆಣ್ಮಕ್ಳು. ಕಾಲುಂಗರದ ಬೆರಳನ್ನು ನೋಡ್ಕೊಳ್ಳಿ. 3ನೇ ಬೆರಳನ್ನು ನೋಡ್ಕೊಳ್ಳಿ. ಕಣ್ಣು ಮುಚ್ಚಿಕೊಂಡು ಅಲ್ಲೇ ಅಂತರ್ಮುಖಿಯಾಗಿ ನೋಡ್ತಾ ಇದ್ದೀರಿ. 4ನೇ ಬೆರಳನ್ನು ನೋಡ್ಕೊಳ್ಳಿ.
5ನೇ ಬೆರಳನ್ನು ನೋಡ್ಕೊಳ್ಳಿ, ಕಿರುಬೆರಳನ್ನು. ಈಗ ಎಡಕಿನ ಇಡೀ ಪಾದವನ್ನು ನೋಡ್ಕೊಳ್ಳಿ. ಎಡಕಿನ ಪಾದವನ್ನು ನೀವು ಸ್ವಲ್ಪ ಒಳಗೆ ತಗೊಳ್ಳೋದು, ಹೊರಗೆ ಒತ್ತುದು ಮಾಡ್ತೀರಿ. ಈಗ ಒಳಗೆ ಜಗ್ತಾ ಇದ್ದೀರಿ. ಎಡಕಿನ ಪಾದವನ್ನು ಮಾತ್ರ ಒಳಗಡೆ ಜಗ್ಕೊಳ್ತಾ ಇದ್ದೀರಿ. ಎಡಕಿನ ಪಾದ ಮಾತ್ರ ಒಳಗೆ ಜಗ್ತಾ ಇದ್ದೀರಿ. ಒಳಗೆ ಜಗ್ತಾ ಇದ್ದೀರಿ, ಜಗ್ತಾ ಇದ್ದೀರಿ. ಹೊರಗೆ ಒತ್ತಾ ಇದ್ದೀರಿ. ಹೊರಗಡೆ ಒತ್ತಿರಿ. ಎಲ್ಲ ಬೆರಳುಗಳನ್ನು, ಮುಂಪಾದವನ್ನು ಒತ್ತಿರಿ, ಒತ್ತಿರಿ, ಒತ್ತಿರಿ. ಪ್ರೆಷರ್ ಕೊಟ್ಟು ಒತ್ತಿರಿ. ಓಕೆ. ಈಗ ಹಿಮ್ಮಡವನ್ನು ನೋಡ್ಕೊಳ್ಳಿ. ನೀವು ನಿಮ್ಮ ಹಿಮ್ಮಡದ ಮೇಲೆ ನಿಮ್ಮ ಮನಸ್ಸಿನ ಚೈತನ್ಯ ಶಕ್ತಿಯನ್ನು ನಟ್ಟಿದ್ದೀರಿ. ಖಂಡಿತವಾಗಿಯೂ ಕಾಣ್ತದದು. ಖಂಡಿತವಾಗಿ ಅನುಭವಿಸ್ತೀರಿ. ನನ್ನ ಹಿಮ್ಮಡ, ನನ್ನ ಹಿಮ್ಮಡ. ಹಾಗೆ ಮೇಲಕ್ಕೆ ಬರ್ತಾ ಇದೆ ನಿಮ್ಮ ಮನೋಮಯ ಶಕ್ತಿ. ಹೀಗೆ ಎಡ ಮೊಣಕಾಲು ಕಡೆ ಬರ್ತಾ ಇದೆ. ಕಣ್ ತೆಗಿಬೇಡಿ ಪ್ಲೀಸ್. ಎಡ ಮೊಣಕಾಲು, ಎಡ ಮೊಣಕಾಲು, ಎಡ ಮೊಣಕಾಲು, ಎಡ ತೊಡೆ. ನೀವು ಕಣ್ಣು ತೆಗಿಬೇಡಿ. ಕಣ್ಣು ಮುಚ್ಕೊಂಡು ಅಲ್ಲಿ ನೋಡ್ಕೊಳ್ಳಿ. ಅಲ್ಲೇ ನೋಡ್ಕೊಳ್ಳಿ. ನಾ ಏನು ಹೇಳ್ತೇನೆ ಅಲ್ಲಿ ನೋಡ್ಕೊಳ್ಳಲ್ಲ. ಕಣ್ಣು ತೆಗಿಬೇಡಿ. ಕುತ್ಕೊಂಡು ಮಾಡ್ಬೋದು ಅದನ್ನು. ಎಡ ಮೊಣಕಾಲು ಲಕ್ಷ ಕೊಡಿ ಅಲ್ಲಿ. ಎಡ ಮೊಣಕಾಲು, ಎಡ ತೊಡೆ, ಎಡ ತೊಡೆ, ಎಡ ತೊಡೆ, ಎಡ ತೊಡೆ, ಎಡ ತೊಡೆ. ಈಗ ಎಡಕೈ, ಎಡ ಮುಂಗೈ, ಎಡ ಮುಂಗೈ, ಎಡ ಮುಂಗೈಯಿಂದ ಬೆರಳುಗಳು, ಅಂಗೈ. ನಾ ಎಲ್ಲಿ ಹೇಳ್ತೇನೆ ನೋಡ್ಕೊಂತ ಬರಬೇಕು. ನಿಮ್ಮದೇ ಶರೀರ, ನಿಮ್ಮದೇ ಶರೀರದ ಭಾಗಗಳು ಗೊತ್ತಾಗುತ್ತಲ್ಲ. ಕಾಲ್ಪನಿಕವಾಗಿ ನೀವು ಹೊರಗಡೆ ಬಂದು ನೋಡ್ತಾ ಇದ್ದೀರಿ. ಮತ್ತೊಬ್ಬರು ನಿಮ್ಮ ಶರೀರವನ್ನು ಹೇಗೆ ನೋಡ್ತಾರೋ ಹಾಗೆ ನೀವು ನೋಡ್ತಾ ಇದ್ದೀರಿ. ಕಲ್ಪಿಸ್ಕೊಳ್ಳಿ. ಎಡ ಮೊಣಕೈ, ಎಡ ಮೊಣಕೈ, ಎಡ ಭುಜ, ಎಡ ಭುಜ, ಎಡ ಭುಜ, ಎಡ ಭುಜ, ಎಡ ಭುಜ. ಲಕ್ಷ ಕೊಟ್ಟಿದ್ದೀರಿ, ನೋಡ್ತಾ ಇದ್ದೀರಿ. ಅಲ್ಲೇನೋ ನೋವಿದೆಯಾ ನೋಡ್ಕೊಳ್ಳಿ. ಈಗ ನಿಮ್ಮ ಮನಸ್ಸನ್ನು ಬಲಭುಜಕ್ಕೆ ತರ್ತಾ ಇದ್ದೀರಾ. ಬಲಭುಜ, ಬಲಭುಜ, ಬಲಭುಜಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಇಡೀ ಮನೋಮಯ ಶಕ್ತಿಯನ್ನು. ಬಲಭುಜ, ಬಲ ಮೊಣಕೈ, ಬಲ ಮೊಣಕೈ, ಬಲ ಮೊಣಕೈ, ಬಲ ಅಂಗೈ, ಬಲ ಅಂಗೈ, ಬಲ ಅಂಗೈ. ಈಗ ಬಲಕಿನ ತೊಡೆ. ನಾನು ಹೇಳಿದಲ್ಲಿ ಸಂಪೂರ್ಣ ಲಕ್ಷ ಕೊಡಬೇಕಾ? ಅಲ್ಲೇ ಇರೋದು ಮಜಾ. ಬಲಕಿನ ತೊಡೆ, ಬಲಭಾಗದ ತೊಡೆ, ಬಲಗಾಲಿನ ತೊಡೆ. ಈಗ ಬಲಗಾಲಿನ ಮೊಣಕಾಲು, ಬಲ ಮೊಣಕಾಲು, ಬಲ ಮೊಣಕಾಲಿಗೆ ಲಕ್ಷ ಕೊಡ್ರಿ. ಸಂಪೂರ್ಣ ಲಕ್ಷ್ಯ ಅಲ್ಲೇ. ಪಾಯಿಂಟೆಡ್ ಅವೇರ್ನೆಸ್ ಅಂತೀವಿ ಇದಕ್ಕೆ ನಾವು. ಪಾಯಿಂಟೆಡ್ ಅವೇರ್ನೆಸ್. ಬಲಪಾದ, ಬಲಪಾದ, ಬಲಹಿಮ್ಮಡ, 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 ಬಲಹಿಮ್ಮಡ. ಬಲಗಾಲಿನ ಎಲ್ಲ ಬೆರಳುಗಳು ಹೆಂಗಿಟ್ಟಿದ್ದೀರಿ ಚಂದದವು ನೋಡ್ಕೊಳ್ಳಿ. ಬಲಗಾಲಿನ ಎಲ್ಲ ಬೆರಳುಗಳು 1 2 3 4 5. ಬಲಗಾಲಿನ ಎಲ್ಲ ಬೆರಳುಗಳು.
ಈಗ ಮತ್ತೊಂದು ಕಡೆ ಕರ್ಕೊಂಡಕ್ಕೆ ನಿಮ್ಗೆ ನಿಮ್ಮದೇ ಎರಡೂ ಹಿಮ್ಮಡವನ್ನು ನೋಡ್ಕೊಳ್ಳಿ. ಎರಡೂ ಹಿಮ್ಮಡ ನೋಡ್ಕೊಳ್ಳಿ. ಈ ಹಿಮ್ಮಡಗಳನ್ನು ಎರಡೂ ಹಿಮ್ಮಡಗಳನ್ನ ಎಷ್ಟು ಅಗಲದನೋ ಅಷ್ಟೇ ಅಗಲ ಇಟ್ಕೊಂಡು ಒಂದು ದಾರ ಹೋಗಬೇಕು, ಅಷ್ಟು ಎತ್ತಬೇಕು. ಎರಡೂ ಪಾದಗಳನ್ನು ಎತ್ತಾ ಇದ್ದೀರಿ, ದಾರ ಹೋಗಬೇಕು ಅಥವಾ ಎತ್ತೋ ಪ್ರಯತ್ನ ಮಾಡಿ, ಎತ್ತಲಿಕ್ಕೆ ಪ್ರಯತ್ನ ಮಾಡ್ರಿ. ಏನಾಗುತ್ತೆ ಗಮನಿಸ್ರಿ. ಎತ್ತಲಿಕ್ಕೆ ಪ್ರಯತ್ನಿಸಿ, ಪ್ರಯತ್ನ ಮಾಡಿ ಎತ್ತಲು ಪ್ರಯತ್ನಿಸ್ತಾ ಇದ್ದೀರಿ. ಎತ್ತೋದಿಲ್ಲ, ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಗೊತ್ತಾಗತ್ತಾ? ನೀವು ಎತ್ತೋದಿಲ್ಲ, ಬಟ್ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೋಡಿ ಏನಾಗ್ತಾ ಇದೆ. ವೆರಿ ಗುಡ್. ಎರಡೂ ಕಾಲುಗಳನ್ನ ಅರ್ಧ ಇಂಚ್ ಮೇಲಕ್ಕೆ ಎತ್ತಿರಿ. ಈಗ ಎರಡನೇ ಹಂತ, ಅರ್ಧ ಇಂಚ್ ಮಾತ್ರ ಮೇಲಕ್ಕೆ ಎತ್ತಿರಿ. ಎರಡೂ ಕಾಲುಗಳನ್ನ ನೆಲದಿಂದ ಅರ್ಧ ಇಂಚು ಎಷ್ಟಾಗುತ್ತೆ ಗೊತ್ತಾಗುತ್ತಲ್ಲ? ಓನ್ಲಿ ½ ಇಂಚ್ ಅಪ್ ಫ್ರಮ್ ದಿ ಗ್ರೌಂಡ್. ಎಲ್ಲೆಲ್ಲಿ ಒತ್ತಡ ಬೀಳುತ್ತೆ ಸ್ಪಷ್ಟವಾಗಿ ನೋಡ್ಕೋತೀರಿ. ಶರೀರದ ಮೇಲೆ ಬೀಳ್ತಕ್ಕಂಥ ಒತ್ತಡವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಹೊಕ್ಕಳದ ಮೇಲೆ, ಕಿಬ್ಬೊಟ್ಟೆಯ ಮೇಲೆ, ತೊಡೆಗಳ ಮೇಲೆ ಎಷ್ಟು ಒತ್ತಡ ಬಿದ್ದಿದೆ ಕೆಳಗಡೆ. ಡೌನ್. ಒಂದು ದೀರ್ಘ ಉಸಿರಾಟ ಮಾಡ್ತೀರಿ. ಆಳವಾಗಿ ಒಂದು ಉಸಿರು ತಗೊಂಡ್ಮೇಲೆ ಎರಡೂ ಕಾಲುಗಳನ್ನ ಹತ್ತಿ ಮಾಡ್ಕೋಬೇಡ್ರಿ. ಎಷ್ಟು ಅಗಲಿದೆ ಅಷ್ಟೇ ಅಗಲ ಇಟ್ಕೋರಿ. ಈಗ 4 ಇಂಚು ಮೇಲಕ್ಕೆ ಎತ್ತಿರಿ. ಸ್ಲೋಲಿ, ವೆರಿ ಸ್ಲೋಲಿ 4 ಇಂಚು ಮ್ಯಾಗ ಎತ್ತಿರಿ. 4 ಇಂಚು ಭೂಮಿಯಿಂದ 4 ಇಂಚು ಮ್ಯಾಗ ಎತ್ತಿರಿ. ಭೂಮಿಯಿಂದ 4 ಇಂಚು. ಒಳಗಾಗೋ ಕ್ರಿಯೆಯನ್ನು ಗಮನಿಸ್ರಿ. ಇನ್ನು 4 ಇಂಚು ಮೇಲೆ ಎತ್ತಿರಿ. ಎರಡನೇ ಹಂತದೊಳಗೆ 8 ಇಂಚು. 2 ಅಡಿ ಮೇಲಕ್ಕೆ ಎತ್ತಿರಿ. ನೇರವಾಗಿ ಮೇಲಕ್ಕೆ ಎತ್ತಿರಿ. ಎಲ್ಲ ಆಕಾರದೊಳಗೆ. ಶರೀರದಲ್ಲಿ ಆಗೋದನ್ನು ಗಮನಿಸ್ತಾ ಇದ್ದೀರಿ. ನಿಮಗೆ ಸಂಪೂರ್ಣ ಅವೇರ್ನೆಸ್ ಇದೆ. ನೋಡಿ ಏನಾಗ್ತಾ ಇದೆ, ಏನೆತ್ತಿದ್ರೆ ಏನಾಗ್ತಾ ಇದೆ ಗಮನಿಸ್ರಿ. ಡೌನ್, ವೆರಿ ಸ್ಲೋಲಿ, ಕಂಟ್ರೋಲ್ಡ್ ಮೂಮೆಂಟ್. ವೆರಿ ಸ್ಲೋಲಿ ಡೌನ್, ಡೌನ್, ಡೌನ್. ಕಾಲು ಪೂರ ಸೀದಾ. ನಾನು ಹೇಳೋದನ್ನು ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದೀರಿ. ತಲೆ ಮತ್ತು ಎರಡೂ ಹಿಮ್ಮಳಗಳ ಆಧಾರದ ಮೇಲೆ ನಿಮ್ಮ ಶರೀರವನ್ನು 1 ಇಂಚು ಮಾತ್ರ ಮೇಲಕ್ಕೆ ಎತ್ತಿರಿ. ಸೊಂಟವನ್ನು. ತಲೆ ಎತ್ತುವಂಗಿಲ್ಲ, ಕಾಲು ಎತ್ತುವಂಗಿಲ್ಲ. ಕಾಲು ಮತ್ತು ತಲೆಯ ಆಧಾರದ ಮೇಲೆ ಶರೀರವನ್ನು, ಮಧ್ಯಮ ಭಾಗದ ಶರೀರವನ್ನು 1 ಇಂಚು ಮೇಲಕ್ಕೆ ಎತ್ತಿರಿ. ಓನ್ಲಿ 1 ಇಂಚ್ ಅಪ್. ರೈಟ್. 1 ಇಂಚ್ ಮ್ಯಾಗ ಎತ್ತಿದ್ದೀರಿ. ನೋಡ್ಕೊಳ್ಳಿ ಭುಜ. ಒಂದೇ ಇಂಚು ಹಿಡಿತಾ ಇದ್ದಂತೆಲ್ಲ ಏನಾಗುತ್ತೆ ನೋಡ್ಕೊಳ್ಳಿ. ಎಲ್ಲಿ ಒತ್ತಡ ಬೀಳುತ್ತದೆ ನೋಡ್ಕೊಳ್ಳಿ. ಅಲಗಾಡಬೇಡಿ, ಸ್ಥಿರವಾಗಿ ಹಿಡ್ಕೊಳ್ಳಿ. ಈಗ ಅಲಗಾಡಬೇಡಿ, ಸ್ಥಿರವಾಗಿ ಹಿಡ್ಕೊಳ್ಳಿ. ಏನಾಗುತ್ತೆ ಗಮನಿಸ್ರಿ. ರಿಲ್ಯಾಕ್ಸ್. 1 ಡೀಪ್ ಬ್ರೀತಿಂಗ್. ಆಳವಾದ ಒಂದು ಉಸಿರಾಟ ಮಾಡ್ಕೊಂತೀರಿ. ಮತ್ತೆ ನೆನಪಿಡಿ, ನೀವು ನನ್ನ ವಾಣಿಯನ್ನು ಕೇಳ್ತಾ ಇದ್ದೀರಿ. ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. ನಾನು ಹೇಳಿದಂತೆ ಚಾಚು ತಪ್ಪದೆ ಮಾಡ್ತಾ ಇದ್ದೀರಿ. ಈಗ ಎಲ್ಲರೂ ನಿಮ್ಮ ಕತ್ತನ್ನು 1 ಇಂಚ್ ಮ್ಯಾಗ ಎತ್ತಿರಿ. ಅಷ್ಟೇ.
1 inch from the ground. Hold it. ಹಿಡಿತಾ ಹೋಗಿ, ಹಿಡಿತಾ ಹೋಗಿ, ಹಿಡಿತಾ ಹೋಗಿ. ನೋಡ್ಲಿಕ್ಕೆ ಏನು ಅನ್ಸೋದಿಲ್ಲ, ಬಟ್ ಒಳಗಡೆ ಚಮತ್ಕಾರ ಆಗ್ತಾ ಇದೆ. ಎಲ್ಲೆಲ್ಲೋ ಜಗ್ತಾ ಇದ್ದಾವೆ, ಎಲ್ಲೋ ಒತ್ತಡ ಬಿದ್ದಿದೆ, ಹಿಡಿಲಾರೆ ಅನಿಸುತ್ತೆ, ಹಿಡಿಲಾರೆ ಅನಿಸುತ್ತೆ. ನಿಮ್ಮ ಕುತ್ತಿಗೆ ಕಬ್ಬಿಣದಂಗಾಗ್ಯದ, ಕಬ್ಬಿಣದಂಗಾಗ್ಯದ, ಕಬ್ಬಿಣ ಆಗ್ಯದ. 40 kg ಅನಿಸ್ತದ ನಿಮ್ಮ ಕುತ್ತಿಗೆ. ಡೌನ್ ಡೌನ್. ಮತ್ತೆ 1 ಇಂಚ್ ಮೇಲೆ ಕೆತ್ತಿರಿ. ಒಂದು ಉಸಿರು ತಗೊಂಡು, ಒಂದು ಉಸಿರು, ಡೀಪ್ ಬ್ರೀದಿಂಗ್ ಅಪ್. ಈಗ ಬಾಯನ್ನ ಅಗಲವಾಗಿ ತೆಗಿತೀರಾ. ಆಕಳಿಗೆ ಬಂದಾಗ ಹೆಂಗೆ ತೆಗಿತೀರಿ ಹಂಗೆ. ಕುತ್ತಿಗೆಯ ಮೇಲೆ ಕೆತ್ತಿದ್ದೀರಿ 1 ಇಂಚು. ಈಗ ಮೆಲ್ಲಗೆ ಸ್ಲೋಲಿ ಟರ್ನ್ಸ್ ಯುವರ್ ರೈಟ್. ನಿಧಾನವಾಗಿ ಹೆಂಗೆ ಇದ್ಕೊಂಡು ನಿಮ್ಮ ಬಲಕ್ಕೆ ಹೊರಡ್ರಿ. ಸ್ಲೋಲಿ ಕತ್ತನ್ನು ಪೂರ್ಣ ಬಲಕ್ಕೆ ಹೊಳಸ್ರಿ. ಕತ್ತು ಮಾತ್ರ, ದೇಹ ಅಲ್ಲ. ನಿಮ್ಮ ಕತ್ತನ್ನು ಬಲಕ್ಕೆ ಹೊಳಸ್ತಾ ಇದ್ದೀರಿ ಅಂತರ್ಲಿ ಹಿಡ್ಕೊಂಡು. ಬಲಕ್ಕೆ ಬಲಕ್ಕೆ ಹಾಗೆ ಎಡಕ್ಕೆ ತಗೊಂಡು ಹೋಗ್ತೀರಾ, ಹಾಗೆ ಎಡಕ್ಕೆ ತಗೊಂಡು ಹೋಗ್ತೀರಾ, ಹಾಗೆ ಎಡಕ್ಕೆ ಎಡಕ್ಕೆ, ಸಂಪೂರ್ಣ ಎಡಕ್ಕೆ, ಸಂಪೂರ್ಣ ಎಡಕ್ಕೆ, ಸಂಪೂರ್ಣ ಬಲಕ್ಕೆ. ಸ್ಲೋಲಿ ಕತ್ತೆತ್ಕೊಂಡೆ, ಕತ್ತೆತ್ಕೊಂಡೆ. ಓ ದೇವ್ರೆ. ಡೌನ್ ಡೌನ್. 1 ಡೀಪ್ ಬ್ರೀದಿಂಗ್, 1 ಡೀಪ್ ಬ್ರೀದಿಂಗ್. ಎಲ್ಲರೂ 2 ಕೈಗಳ ಮೇಲೆ ಕೆತ್ತಾ ಇದ್ದೀರಾ. 2 ಕೈಗಳನ್ನ ಲಂಬವಾಗಿ ಮೇಲೆ ಕೆತ್ತಿರಿ. ಲಂಬವಾಗಿ ಆಕಾಶ ಕಡೆಗೆ, ಆಕಾಶಕ್ಕೆ ಕಡೆಗೆ, ಆಕಾಶದ ಕಡೆಗೆ. ಸೀದಾ ನೇರವಾಗಿ, ಭೂಮಿಯಿಂದ ನೇರವಾಗಿರ್ಬೇಕು. ಹಿಂದೂ ಹೋಗ್ಬಾರ್ದು, ಮುಂದೂ ಹೋಗ್ಬಾರ್ದು. ಸಡ್ ಬಿಡ್ರಿ, ಸಡ್ ಬಿಡ್ರಿ. ಬಿಗಿಯಾಗಿ ಹಿಡ್ಕೋಬೇಡಿ. ನಿಮ್ಮ ಬೆರಳುಗಳ ಕಡೆ ನೋಡ್ಕೊಳ್ಳಿ. ಎಷ್ಟು ಸರ್ಡ್ ಬಿಡ್ತಿರೋ ಅಷ್ಟು ಚಲೋ. ಸಿಸ್ಟಮೆಟಿಕ್ಕಾಗಿ ಸ್ಟ್ರೇಟ್ ಹಿಡ್ಕೋಬೇಡಿ. ಸ್ವಲ್ಪ ಬೆಂಡೆಡ್ ಇರಲಿ. ಸ್ವಲ್ಪ ಬಾಗಿಸ್ರಿ ಕೈ ಬೆರಳುಗಳನ್ನು. ಲೂಸ್ ಬಿಡ್ರಿ. ಪೂರ್ಣ ಕೈಗಳ ಕಡೆ ಲಕ್ಷ್ಯ ಕೊಡಿ. ಏನಾಗ್ತಾ ಇದೆ ನೋಡ್ಕೊಳ್ಳಿ. ಈಗ ಅರ್ಧ ಇಂಚು ನಿಮ್ಮ ಕತ್ತನ ಮೇಲೆ ಕೆತ್ತಿ. ಅರ್ಧ ಇಂಚು ಗೊತ್ತಾಗತ್ತಲ್ಲ. ನಾನು ಹೇಳೋದನ್ನ ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಾ. ಅರ್ಧ ಇಂಚು ಮಾತ್ರ. 2 ಕೈಗಳು ಸ್ಟ್ರೇಟ್ ಆಗಿದ್ದಾವೆ, ಸ್ಟ್ರೇಟ್ ಆಗಿದ್ದಾವೆ. ಅರ್ಧ ಇಂಚು ಮಾತ್ರ ಮೇಲೆ ಕೆತ್ತಿದ್ದೀರಾ. ಡೌನ್. ಕೈಗಳು ಕೆಳಗೆ, ಕೈಗಳು ಕೆಳಗೆ, ಕೈಗಳು ಕೆಳಗೆ. ಈಗ ಆಳವಾಗಿ ಒಂದು ಉಸಿರು ತಗೊಳ್ಳಿ. ಉಸಿರು ತಗೊಂಡಾದ್ಮೇಲೆ ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಾ. ಆಳವಾಗಿ ಉಸಿರು ತಗೋತೀರಿ. ಉಸಿರನ್ನ ಬಿಗಿ ಹಿಡಿತೀರಿ. ಒಳಗಡೆ ಉಸಿರನ್ನ ಬಿಗಿ ಹಿಡಿತಾ ಇದ್ದೀರಾ. ಹಿಡಿದು ದೇವರಿಗೆ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಮೈ ಲವ್ಲಿ ಗಾಡ್, ಥ್ಯಾಂಕ್ ಯು ಮೈ ಲವ್ಲಿ ಗಾಡ್. 2 ಸಲ ಹೇಳ್ಕೊಳ್ಳಿ. ದೇವರೇ ನಿನಗೆ ಧನ್ಯವಾದಗಳು. 2 ಸಲ ಹೇಳ್ಕೊಂಡು ಬಿಟ್ಬಿಡಿ ಅದನ್ನು. ಉಸಿರು ತಗೋತೀರಿ. ಕುಂಭಕದೊಳಗ ದೇವರೇ ನಿನಗೆ ಧನ್ಯವಾದಗಳು, ನಿನಗೆ ದೇವರೇ ನಿನಗೆ ಧನ್ಯವಾದಗಳು 2 ಸಲ ಹೇಳಿ ಉಸಿರು ಬಿಡ್ರಿ. ಉಸಿರು ತಗೋತೀರಿ, ಬಿಗಿ ಹಿಡಿತೀರಿ. ಬಿಗಿ ಹಿಡಿದಾಗ ಮಾತ್ರ ದೇವರೇ ನಿನಗೆ ಧನ್ಯವಾದಗಳು ಅಂತೇಳಿ ಬಿಟ್ಬಿಡಿ. ಈಗ 5 ಸಲ ಮಾಡಿ. ದೇವರೇ ನಿನಗೆ ಧನ್ಯವಾದಗಳು, ದೇವರೇ ನಿನಗೆ ಧನ್ಯವಾದಗಳು. ಉಸಿರು ಬಿಡಿ. ಮತ್ತೆ ಆಳವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಗಿಡಿರಿ. ದೇವರೇ ನಿನಗೆ ಧನ್ಯವಾದಗಳು, ದೇವರೇ ನಿನಗೆ ಧನ್ಯವಾದಗಳು. ಆಕಾರವನ್ನು ಹೊಟ್ಟೆ ಮೇಲೆ ಗಮನ ಕೊಡ್ತಾ
ಹೊಟ್ಟೆಯನ್ನು ಒತ್ತುತ್ತಾ ಒತ್ತುತ್ತಾ ಅಕಾರ ಅನ್ನಿ. ಈಗ ಸ್ಟರ್ನಮ್ ಮೇಲೆ, ಎದೆ ಮೇಲೆ, ಎಕ್ಸಾಕ್ಟ್ಲಿ ಎದೆ ಮೇಲೆ ಎರಡು ಕೈಗಳಿಡಿ. ಸ್ಟರ್ನಮ್ ಅಂತೀವಲ್ಲ, ಎದೆ ಮಧ್ಯಭಾಗ, ಸ್ವಲ್ಪ ಪ್ರೆಷರ್ ಕೊಡಿ ಅದಕ್ಕೆ. ಉಸಿರನ್ನು ತೆಗೆದುಕೊಳ್ತಾ ಹೊಟ್ಟೆಯನ್ನು ಒಂದು ಎದೆಯನ್ನು ಉಬ್ಬಿಸ್ತೀರಿ. ಮುಂದೆ ಅನ್ಕೊಂತ ಎದೆಯನ್ನು ಒಳಗೊತ್ತಾ ಹೋಗ್ತೀರಿ. ಇಷ್ಟೇ. ಆಳವಾಗಿ ತಗೋತೀರಿ. ಎದೆ ಉಬ್ಲಿ, ಎದೆ ಉಬ್ಲಿ, ಅನ್ನಿ ಉಸಿರು ತಗೊಂಡು ಮೂರು ಸಲ ಮಾಡಬೇಕು. ಮತ್ತೊಮ್ಮೆ ಎರಡನೇ ಸಲ ಆಳವಾಗಿ ಉಸಿರು ತಗೊಳ್ಳಿ, ಎದೆಯನ್ನು ಉಬ್ಬಿಸ್ರಿ. ಎದೆಯನ್ನು ಒತ್ತುತ್ತಾ ಒತ್ತಾ ಉಕಾರ. ಕೊನೆಯ ಸಲ ಎರಡು ಗಲ್ಲಗಳ ಮೇಲೆ, ಎರಡು ಕೆನ್ನೆಯ ಮೇಲೆ ಎರಡು ಕೈಗಳಿಡಿ. ಕೆನ್ನೆಯ ಮೇಲೆ ಸ್ವಲ್ಪ ಪ್ರೆಷರ್ ಕೊಡಿ. ಆಳವಾಗಿ ಉಸಿರು ತಗೊಳ್ಳಿ. ಬರೀ ಮ ಅನ್ನಿ. ಆಳವಾಗಿ ಉಸಿರು ಮ ಮ. ಮೂರು ಸಲ. ಎರಡನೇ ಸಲ ಆಳವಾಗಿ ಉಸಿರು ತಗೋರಿ. ಮಕಾರ. ಕೊನೆಯ ಸಲ ಮಕಾರ. ಈಗ ಗುಯಿಕಾರ, ಭ್ರಾಮ್ರಿ. ಎರಡು ತೋರ್ಬೆಳನ್ನ ಕಿವಿಯೊಳಗೆ ಇಟ್ಕೊಳ್ಳಿ. ಎರಡು ತೋರ್ಬೆಳನ್ನ ಕಿವಿಯೊಳಗೆ ಇಟ್ಕೊಳ್ಳಿ. ಕೇವಲ ಉಸಿರು ತಗೊಳ್ಳಿ. ಸ್ಟಾರ್ಟ್. ಕೊನೆಯ ಸಲ ಕೈ ಕೆಳಗೆ. ಎರಡು ಕೈಗಳು, ಅಂಗೈಗಳು ಸೊಂಟದ ಮಗ್ಗಲು ಬಂದವ. ತುಂಬ ಸಣ್ಣ ಬಿಟ್ಟಿದ್ದೀರಿ. ಎಲ್ಲರೂ ನಿಮ್ಮ ಬಲಕ್ಕೆ ಹೊಳ್ತೀರಾ. ನಿಮ್ಮ ಬಲಕ್ಕೆ ಹೊಳ್ತೀರಿ.
ನೇರವಾಗಿ ಬಲಕ್ಕೆ ಬರ್ತೀರಿ. ಎರಡೂ ಮೊಣಕಾಲುಗಳನ್ನ ಎದೆ ಕಡೆ ಮಡಚ್ಕೊತಾ ಇದ್ದೀರಾ. ಎರಡೂ ಮೊಣಕಾಲುಗಳು ಎದೆ ಕಡೆ ಮಡಚ್ಕೊಳ್ಳಿ. ಒಂದು ಕ್ಷಣ ಅಲ್ಲೇ ಇರಿ. ಒಂದು ಸಲ ದೀರ್ಘ ಉಸಿರಾಟ ಮಾಡಿ. ದೀರ್ಘ ಉಸಿರು, ಆಳವಾದ ಉಸಿರು. ಕಣ್ಣು ತೆಗಿಬೇಡಿ. ನಾ ಹೇಳೋವರೆಗೂ ಕಣ್ಣು ತೆಗೆಯತಕ್ಕದ್ದೆಲ್ಲ, ತೆಗೆಯೋದಿಲ್ಲ. ಈಗ ಕೆಳಗೆ ಮುಖ ಹಾಕೊಂಡೆ ಸಾವಕಾಶ ಎದ್ದು ಕೂಡ್ತೀರಾ. ಕೆಳಗೆ ಮುಖ ಹಾಕೊಂಡು ಸಾವಕಾಶ ಎದ್ದು ಕೂಡ್ತೀರಾ. ನನ್ನ ಕಡೆ ಮುಖ ಮಾಡಿ ಕೊಡ್ತೀರಿ. ಎರಡು ಕೈಗಳನ್ನು ಉಜ್ಕೊಳ್ತೀರಾ. ಎರಡು ಕೈಗಳನ್ನು ಉಜ್ಕೊಳ್ತಾ ಇದ್ದೀರಾ. ಬಿಸಿ ಮಾಡ್ಕೊಳ್ತಾ ಇದ್ದೀರಾ. ಎರಡು ಕಣ್ಣುಗಳ ಮೇಲೆ ಕೈ ನೀಡ್ತಾ ಇದ್ದೀರಾ. ಮೃದುವಾಗಿ ತಿಕ್ತಾ ಇದ್ದೀರಾ. ಕಣ್ಣುಗಳ ಮೇಲೆ ಕೈ ಇಟ್ಕೊಳ್ಳಿ. ಕಣ್ಣುಗಳ ಮೇಲೆ ಕೈ ಇಟ್ಕೊಳ್ಳಿ. ನಾನು 3, 1, 2, 1 ಅಂದಾಗ ಕಣ್ಣು ತೆಗಿಬೇಕು. ನೀವು ತಿಕ್ಕೊಳ್ತಾ ಇರಿ. 3 ಮನಸ್ಸಿನಾಗ ಹೇಳ್ಕೊಳ್ಳಿ. 2 ಮನಸ್ಸಿನಾಗ ಹೇಳ್ಕೊಳ್ಳಿ. 1 ಈಗ ನೀವು ಕಣ್ಣನ್ನು ತೆಗಿತಾ ಇದ್ದೀರಾ. ಮೆಲ್ಲಗೆ ಎರಡು ಕಣ್ಣುಗಳನ್ನ ತೆಗಿತಾ ಇದ್ದೀರಾ. ಲೈಕ್ ಎರಡು ಕಣ್ಣುಗಳನ್ನ ತೆಗಿತಾ ಇದ್ದೀರಾ. ಮೃದುವಾಗಿ ತೆಗಿತಾ ಇದ್ದೀರಾ ಎರಡು ಕಣ್ಣುಗಳನ್ನ. ಮತ್ತೆ ನಿಮಗೆ ಯಾರಿಗೆ ಕುರ್ಚಿ ಮೇಲೆ ಕೂಡ್ಬೇಕು ಅನ್ಸುತ್ತೋ ಎದ್ದು ಕುರ್ಚಿ ಹಾಕೊಂಡು ಕೂತ್ಕೊಳ್ಳಿ. ಇಲ್ಲದಿದ್ರೆ ಹೇಗೂ ಕೂತಿದ್ದೀರಿ. ಇಲ್ಲಿ ಕೆಳಗಡೆ ಕೂಡ್ಲಿಕ್ಕೆ ಮನಸ್ಸಾದ್ರೆ ಇನ್ನು 5 ನಿಮಿಷ ಕೆಳಗಡೆ ಕೂಡ್ಲಿಕ್ಕಾದ್ರೆ ಅಲ್ಲೇ ಕೂತ್ಕೊಳ್ಳಿ. ಮುಖ್ಯವಾಗಿ ಇದನ್ನು ಎಂದು